ನಮಸ್ತೆ. ಇವತ್ತು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ. ಆ, ಆ, ಪಾರ್ವತಿಯ ಕಲ್ಯಾಣವನ್ನು ಕೇಳುವಂಥ ಪವಿತ್ರವಾದ ದಿನ. ಶಿವ ಪಾರ್ವತಿಯರ ಕಲ್ಯಾಣವನ್ನು ಇವತ್ತಿನ ದಿವಸ ಕೇಳಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ. ಹಾಗಾಗಿ ಇವತ್ತು ನಾನು ಶಿವ ಪಾರ್ವತಿಯರ ಕಲ್ಯಾಣವನ್ನು ನಾನು ಹೇಳ್ತಾ ಇದ್ದೀನಿ, ಕಲ್ಯಾಣದ ಕಥೆಯನ್ನು. ಈಗಾಗಲೇ ಹಿಂದೆ ಕಥೆಯನ್ನು ಓದಿದ್ನಿ. ಇದು ಎರಡನೆಯ ಭಾಗ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಈ ಕಥೆಯನ್ನು ದಯವಿಟ್ಟು ಎಲ್ಲರೂ ಕೇಳಿ ಆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಇಂದ್ರ ಕಾಮದೇವನನ್ನ ಸ್ಮರಿಸೋದು, ಕಾಮನ ಜೊತೆ ಅವನ ಮಾತುಕತೆ, ಕಾಮದೇವನು ಶಿವನನ್ನ ಧ್ಯಾನ ವಿಚಲಿತನನ್ನಾಗಿ ಮಾಡೋದಕ್ಕೆ ಹೊರಡೋದು. ಈ ಕಥೆಯನ್ನು ಇವಾಗ ನಾನು ಹೇಳ್ತೀನಿ. ಇಂದ್ರ ದೇವತೆಗಳು ಹೇಳಿದ ಹಾಗೆ ಕಾರ್ಯ ಮಾಡೋ ನಿಶ್ಚಯವನ್ನ ಮಾಡ್ತಾನೆ. ಆ ಕಾಮದೇವನನ್ನ ನೆನೆಸ್ಕೊಳ್ತಾನೆ. ನೆನೆದಲ್ಲಿ ತಾನು ಇರ್ತೀನಿ ಎನ್ನೋ ಹಾಗೆ ಮನ್ಮಥ ಇಂದ್ರನ ಮುಂದೆ ಬಂದು ನಿಂತ್ಕೊಳ್ತಾನೆ. ಇಂದ್ರ ಕಾಮದೇವನ ಕುರಿತು, ಗೆಳೆಯ, ನನಗಿವತ್ತು ದುರದೃಷ್ಟವಶಾತ್ ಅಪಾರ ಸಂಕಟ ಸಂಭವಿಸ್ಬಿಟ್ಟಿದೆ. ನೀನು ನನ್ನ ಕಷ್ಟವನ್ನು ನೀನು ನನ್ನ ಗೆಳೆಯ, ನಿನ್ನನ್ನು ಬಿಟ್ಟು ಇನ್ಯಾರೂ ಇದನ್ನು ಪರಿಹರಿಸೋದಕ್ಕಾಗಲ್ಲ. ಈಗ ನಿನ್ನ ಮಿತ್ರತ್ವದ ಪರೀಕ್ಷೆ ಆಗಬೇಕಾಗಿದೆ ನೋಡು. ಈ ಮಾತಂತೂ ನಿನಗೆ ವಿದಿತವೇ ಇದೆ. ಧಾತು ಪರೀಕ್ಷಾ ದುರ್ಭಿಕ್ಷೆ ರಣೆ ಶೂರಸ್ಯ ಜಾಯತೆ, ಆಪತ್ಕಾಲೇಶು ಮಿತ್ರಸ್ಯ ಶಕ್ತೌ ಸ್ತ್ರೀಣಾಂ ಕುಲಸ್ಯ ಹಿ, ವಿನತೆ ಸಂಕಟೆ ಪ್ರಾಪ್ತೆ ವಿತತಸ್ಯ ಪರೋಕ್ಷತಃ, ಸುಸ್ನೇಹಸ್ಯ ತಥಾ ತಾತ ನಾಣ್ಯತಾ ಸತ್ಯಮೀರಿತಂ. ದಾತಾರನ ಪರೀಕ್ಷೆ ದುರ್ಭಿಕ್ಷದಲ್ಲಾಗುತ್ತೆ, ಶೂರನ ಪರೀಕ್ಷೆ ಯುದ್ಧರಂಗದಲ್ಲಾಗುತ್ತೆ, ಗೆಳೆಯನ ಪರೀಕ್ಷೆ ಆಪತ್ಕಾಲದಲ್ಲಾಗುತ್ತೆ, ಸ್ತ್ರೀಯ ಕುಲ ಪರೀಕ್ಷೆ ಪುರುಷನು ಅಸಮರ್ಥನಾದಾಗ ಆಗುತ್ತೆ. ನನ್ನ ಮೇಲೆ ದಾಳಿ ಇಟ್ಟಿರುವಂಥ ಈ ಕಷ್ಟವನ್ನು ನೀನು ಪರಿಹರಿಸಲೇಬೇಕು. ಈ ಕಾರ್ಯ ನಿನ್ನಿಂದಲ್ಲದೆ ಇತರರಿಂದ ಸಾಧ್ಯವೇ ಇಲ್ಲ. ನಿನ್ನ ಈ ಕಾರ್ಯದಿಂದ ಸಮಸ್ತ ದೇವತೆಗಳಿಗೂ ಕ್ಷೇಮ ಉಂಟಾಗೋದ್ರಿಂದ ನಾನು ನಿನ್ನಲ್ಲಿ ಹೇಳ್ತಾ ಇದ್ದೀನಿ, ಹೇಳು, ಮಾಡ್ತೀಯಾ ಅಂತ ಕೇಳ್ತಾನೆ. ದೇವೇಂದ್ರನ ಮಾತುಗಳನ್ನ ಕೇಳಿ ಮನ್ಮಥ ನಗ್ತಾ, ಸ್ನೇಹಿತ, ಯಾರು ಒಳ್ಳೆಯ ಮಿತ್ರರು ಯಾರು ಕೆಟ್ಟವರು ಅನ್ನೋದನ್ನ ಅವರವರ ಕಾರ್ಯಗಳೇ ನಿಷ್ಕರ್ಷ ಮಾಡಿ ತೋರಿಸುತ್ತವೆ. ನಿನ್ನ ಇಂದ್ರ ಪದವಿಯನ್ನು ಕಿತ್ತುಕೊಂಡಿರುವಂಥ ತಾರಕಾಸುರನನ್ನು ನಾನು ಘೋರ ತಪಸ್ಸನ್ನು ಮಾಡಿ ನಾಶ ಮಾಡ್ತೀನಿ. ನನ್ನಿಂದ ಆಗುವಂಥ ಕೆಲಸಕ್ಕೆ ನನ್ನನ್ನು ನೇಮಿಸು, ಒಡನೆ ನಾನು ಕಾರ್ಯತತ್ಪರನಾಗ್ತೀನಿ ಅಂತ ಹೇಳ್ತಾನೆ. ಆ ಮನ್ಮಥನ ಮಾತುಗಳಿಂದ ಇಂದ್ರದೇವನಿಗೆ ಅತ್ಯಂತ ಆನಂದವಾಗಿ ಹೋಗುತ್ತೆ. ಅವನು ಮನ್ಮಥನನ್ನ ಕುರಿತು, ಕಾಮದೇವ, ನನ್ನ ಕಾರ್ಯಸಿದ್ಧಿಯನ್ನು ಮಾಡುವುದರಲ್ಲಿ ಸಮರ್ಥನಾದವನೆಂದರೆ ಅದು ನೀನೇ. ಇತರರು ಯಾರೂ ಮಾಡಲಾರ್ದಂಥ ಕಾರ್ಯವನ್ನೇ ನಾನು ನಿನಗೆ ಒಪ್ಪಿಸ್ತಿದ್ದೀನಿ. ತಾರಕಾಸುರನು ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದು ಈ ನನ್ನ ಸ್ವರ್ಗವನ್ನು ಅಪಹರಿಸ್ಬಿಟ್ಟ. ಅವನಿಂದ ತೊಂದರೆ ಇನ್ನೂ ತಪ್ಪಿಲ್ಲ. ಋಷಿ ಮುನಿಗಳನ್ನೆಲ್ಲ ಅವನು ಪೀಡಿಸ್ತಾ ಇದ್ದಾನೆ. ತಪಸ್ಸು ಮಾಡಿ ಬ್ರಹ್ಮನಿಂದ ಅಮೂಲ್ಯವಾದ ವರವನ್ನು ಪಡೆದಿರೋದ್ರಿಂದ ತಾನು ಎಂಥ ಅಸ್ತ್ರಗಳನ್ನು ಪ್ರಯೋಗಿಸಿದ್ರೂ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತವೆ. ವಿಷ್ಣುವಿನ ಸುದರ್ಶನ ಚಕ್ರವು ಆ ರಾಕ್ಷಸನನ್ನ ಏನು ಮಾಡಲಾರ್ದಂಗಾಯ್ತು. ಹೀಗಿರಲು ಬ್ರಹ್ಮನಿಗೆ ನಾವು ಮರೆಯಿಟ್ವಿ. ಬ್ರಹ್ಮನು ಶಿವನ ವೀರ್ಯದಿಂದ ಹುಟ್ಟುವ ಪುತ್ರನಿಂದ ಮಾತ್ರ ತಾರಕಾಸುರನ ಸಂಹಾರ ಸಾಧ್ಯ, ಇತರರಿಂದ ಅಸಾಧ್ಯ ಅಂತ ನುಡಿದಿದ್ದಾನೆ. ಹಾಗಾಗಿ ಪರಮೇಶ್ವರನಾದ ಶಿವ ಇವತ್ತು ಹಿಮಾಲಯದ ಪ್ರಾಂತ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಹಿಮಾಲಯನ ಮಗಳಾದ ಪಾರ್ವತಿ ತನ್ನ ಇಬ್ಬರು ಸಖಿಯರೊಂದಿಗೆ ಶಿವನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಅವಳ ಈ ಸೇವೆಯ ಉದ್ದೇಶ ಶಿವನನ್ನ ಮದುವೆ ಆಗೋದೇ ಆಗಿದೆ. ಆದರೆ ಶಿವನಂತೂ ಅಚಲನಾಗಿ ತನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ತಪಸ್ಸೇ ಇಲ್ಲಿದ್ದಾನೆ. ಆದ್ದರಿಂದ ನೀನು ಹೇಗಾದ್ರೂ ಮಾಡಿ ಶಿವನು ಪಾರ್ವತಿಯನ್ನು ಮೋಹಿಸಿ ಕೂಡುವಂತೆ ಮಾಡಬೇಕು. ಆಗ ಪಾರ್ವತಿಯು ತಾರಕಾಸುರಾರಿಯನ್ನ ಗರ್ಭದಲ್ಲಿ ಧರಿಸೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮೆಲ್ಲರ ಕಷ್ಟವೂ ಪರಿಹಾರವಾಗುತ್ತೆ ಅಂತ ಹೇಳ್ತಾನೆ. ಇಂದ್ರ ಮಾತುಗಳನ್ನ ಕೇಳಿ ಮನ್ಮಥನಿಗೆ ಹರ್ಷವಾಗ್ಬಿಡತ್ತೆ. ನಾನು ಮಾಡ್ತೀನಿ ಆ ಕೆಲಸವನ್ನ ಅಂತ ಭರವಸೆಯನ್ನ ಕೊಟ್ಟು ಹೊರಡ್ತಾನೆ. ತನ್ನ ಭವನಕ್ಕೆ ಬಂದವನೇ ತನ್ನ ಪತ್ನಿ ರತಿಯನ್ನ, ವಸಂತನನ್ನ ಜೊತೆಯಲ್ಲಿ ಕರ್ಕೊಂಡು ಪರಮೇಶ್ವರನಾದ ಶಿವ ತಪಸ್ಸು ಮಾಡ್ತಾ ಇರ್ತಾನಲ್ಲ ಆ ಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಏನಾಗುತ್ತೆ ನೋಡಿ. ಕಾಮದೇವ ರತಿ, ವಸಂತನೇ ಮೊದಲಾದ ತನ್ನ ಪರಿವಾರದ ಜೊತೆ ಹೊರಟು ಶಿವ ತಪಸ್ಸು ಮಾಡ್ತಿದ್ದಂಥ ಆ ಸ್ಥಾನಕ್ಕೆ ಬಂದು ಸೇರ್ತಾನೆ. ಮಹಾಶಿವನ ಆ ಧ್ಯಾನ ಮೂರ್ತಿ ಶಾಂತಪೂರ್ಣವಾಗಿರುತ್ತೆ. ಎಲ್ಲ ಕಡೆ ಮೌನ. ಕಾಮದೇವ ಮಹಾಶಿವನ ಮೇಲೆ ತನ್ನ ಬಾಣವನ್ನು ಪ್ರಯೋಗ ಮಾಡೇ ಬಿಡ್ತಾನೆ. ತಕ್ಷಣ ಶಿವನ ಹೃದಯ ಪಾರ್ವತಿಗಾಗಿ ಪ್ರೇಮದಿಂದ ಕಾತರಿಸಕ್ಕೆ ಶುರುವಾಗುತ್ತೆ. ಶಿವನಿಗೆ ಈ ರೀತಿ ಭಂಗ ಬರೋದು ಅಂದ್ರೇನೋ, ತನ್ನ ತಪಸ್ಸಿಗೆ ಯಾರು ವಿಘ್ನ ಮಾಡಿದ್ರು ಅಂತ ಯಾರಿರಬಹುದು ಅಂತ ಶಿವ ಸುತ್ತ ನೋಡ್ತಾನೆ. ಸನಿಹದಲ್ಲಿಯೇ ಎರಡನೇ ಬಾಣವನ್ನು ಎಳೆದು ನಿಂತಿದ್ದ ಮನ್ಮಥ ಕಂಡು ಬರ್ತಾನೆ. ಶಿವನ ರೋಷ ಮೀರಿ ಉಕ್ಕುತ್ತೆ. ಕಾಮನಂತೂ ತನ್ನ
ಅಸ್ತ್ರವನ್ನು ಶಿವನ ಮೇಲೆ ಪ್ರಯೋಗಿಸಿಯೇ ಬಿಡ್ತಾನೆ. ದೋಷಾನ್ವಿತನಾಗಿದ್ದಂತಹ ಮಹೇಶ್ವರನನ್ನ ಆ ಬಾಣ ಏನು ಮಾಡುವುದಿಲ್ಲ. ಕಾಮದೇವನ ಎದೆ ನಡುಗಿ ಹೋಗುತ್ತೆ. ಒಡನೆಯೇ ಇಂದ್ರನೇ ಮೊದಲಾದ ದೇವತೆಗಳನ್ನ ಯಪ್ಪ ಯಪ್ಪ ಬನ್ರಪ್ಪ ಅಂತ ಧ್ಯಾನಿಸ್ತಾನೆ. ಅವನ ಧ್ಯಾನವನ್ನ ಕೇಳಿದ ತಕ್ಷಣ ಇಂದ್ರಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಶಿವನನ್ನ ಸ್ತುತಿಸಕ್ಕೆ ತೊಡಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಶಿವ ತನ್ನ ಮೂರನೇ ಕಣ್ಣನ್ನ ಬಿಟ್ಬಿಟ್ಟಿರ್ತಾನೆ. ಆ ಮೂರನೇ ಕಣ್ಣಿನಿಂದ ಪ್ರಜ್ವಲಿತವಾದಂತಹ ಆ ಮಹಾ ಅಗ್ನಿ ನಿಮಿಷ ಮಾತ್ರದಲ್ಲೇ ಆ ಕಾಮನನ್ನ ಆವರಿಸಿ ಅವನನ್ನ ದಹಿಸಿ ಹಾಕ್ಬಿಡುತ್ತೆ. ದೇವತೆಗಳ ದುಃಖಕ್ಕೆ ಪಾರವೇ ಇರಲಿಲ್ಲ. ಪಾರ್ವತಿ ಭಯಕಂಪಿತಳಾಗಿ ಮನೆಗೆ ಹೊರಟೋಗ್ತಾಳೆ. ಮನ್ಮಥನ ಪತ್ನಿ ರತಿದೇವಿ ಪತಿ ಸಶರೀರನಾಗಿ ಭಸ್ಮವಾಗಿ ಹೋಗಿದ್ದನ್ನು ನೋಡಿ ಮೂರ್ಛೆ ಬಿದ್ದುಬಿಡ್ತಾಳೆ. ಅವಳಿಗೆ ಆಮೇಲೆ ಪ್ರಜ್ಞೆ ಬರುತ್ತೆ. ಪತಿಹೀನಳಾದ ರತಿ ಆರ್ತಳಾಗಿ ರೋಧಿಸ್ತಾಳೆ, ದುಃಖಿಸ್ತಾಳೆ. ಪತಿಯ ಗುಣಗಾನವನ್ನ ಮಾಡ್ತಾ ಅವನಿಲ್ಲದ ತನ್ನ ಬಾಳು ವ್ಯರ್ಥ ಅಂತ ಅಳಕ್ ಶುರು ಮಾಡ್ತಾಳೆ. ರತಿಯ ರೋದನದಿಂದ ಕಾನಂದ ಮೃಗ ಪಕ್ಷಿಗಳು ಕೂಡ ಅಪಾರವಾಗಿ ದುಃಖಿಸ್ತಾ ಇರುತ್ತವೆ. ಆಗ ಇಂದ್ರಾದಿ ದೇವತೆಗಳು ರತಿಯನ್ನ ಕುರಿತು ಸಮಾಧಾನ ಪಡಿಸ್ತಾರ. ನೀನು ಮನ್ಮಥನ ಬೂದಿಯಲ್ಲಿ ಸ್ವಲ್ಪ ಭಾಗವನ್ನು ತೆಗೆದಿಟ್ಕೋ. ಮಹಾಶಿವನು ದಯಾಮಯ, ಅವನು ನಮ್ಮೆಲ್ಲರ ದೇವನಾಗಿದ್ದಾನೆ. ನಿಜವಾಗಿಯೂ ಅವನು ನಿನ್ನ ಪತಿಯನ್ನ ಉಳಿಸ್ಕೊಡ್ತಾನೆ, ಭಯಪಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅನಂತರ ಎಲ್ಲರೂ ಮಹಾದೇವನ ಬಳಿಗೆ ಬಂದು ಅತ್ಯಂತ ಭಯಭಕ್ತಿಗಳಿಂದ, ಪರಮೇಶ್ವರ, ಮನ್ಮಥನು ಮಾಡಿದ ಕಾರ್ಯ ಸದುದ್ದೇಶವಾಗಿತ್ತು. ಅವನು ತನಗಾಗಿ ಈ ಕಾರ್ಯವನ್ನು ಮಾಡಲಿಲ್ಲಪ್ಪ, ದೇವತೆಗಳ ಸುಖಕ್ಕಾಗಿ ಈ ಕೆಲಸವನ್ನು ಮಾಡಿ ಭಸ್ಮವಾಗಿ ಹೋಗಿದ್ದಾನೆ. ವಾಸ್ತವದಲ್ಲಿ ತಪ್ಪಿತಸ್ಥರು ನಾವು, ಪಾಪ ಕಾಮನಲ್ಲ. ತಾರಕಾಸುರನಿಂದ ಅತ್ಯಂತ ಪೀಡಿತರಾದ ನಾವು ಎಲ್ಲರೂ ಅವನ ಕಾರ್ಯಕ್ಕಾಗಿ ಅವನನ್ನು ನಾವು ನೇಮಕ ಮಾಡಿ ಕಳಿಸಿದ್ವಿ. ಈಗ ಪತಿವ್ರತಿಯೋ ತ್ರಿಲೋಕ ಸುಂದರಿಯೋ ನಿರಪರಾಧಿನಿಯೋ ಆದಂಥ ರತಿದೇವಿಯು ಪತಿ ವಿಹೀನಳಾಗಿ ಪತಿ ಭಿಕ್ಷೆ ಬೇಡ್ತಾ ಇದ್ದಾಳೆ. ದಯಮಾಡಿ ಅವಳ ದುಃಖವನ್ನು ಪರಿಹರಿಸಬೇಕು. ಇಲ್ಲದಿದ್ದರೆ ದೇವತೆಗಳಾದಂಥ ನಾವೆಲ್ಲರೂ ನಾಶವಾದಂತೆಯೇ ಸರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಸ್ವಲ್ಪ ಹೊತ್ತು ಮೌನದಿಂದ ಇದ್ದು ಅನಂತರ ದೇವತೆಗಳನ್ನ ಕುರಿತು ಹೇಳ್ತಾನೆ. ಆಯಿತು, ಈಗ ಆಗಿದ್ದು ಆಗಿ ಹೋಯಿತು. ನನ್ನ ಕೋಪಕ್ಕೆ ಮನ್ಮಥ ಸುಟ್ಟು ಬೂದಿಯಾಗಿದ್ದಾನೆ. ಆದರೆ ರತಿಯ ಪತಿ ನಾಶವಾಗಿಲ್ಲ. ಅವನು ಜೀವಂತವಾಗಿಯೇ ಇರಲಿ. ಅವನು ಅನಂಗನಾಗಿ ತ್ರಿಲೋಕಗಳಲ್ಲಿಯೂ ತನ್ನ ರಾಜ್ಯವನ್ನು ಸ್ಥಾಪಿಸಲಿ. ರತಿ, ನೀನು ದುಃಖಿಸಬೇಡ ಅಂತ ಹೇಳ್ತಾನೆ. ಮುಂದೆ ಶ್ರೀಕೃಷ್ಣನು ಭೂಮಿಯ ಮೇಲೆ ಅವತಾರವನ್ನೆತ್ತಿ ದ್ವಾರಕೆಯಲ್ಲಿ ನಿಲ್ಲಿಸ್ತಾನೆ. ಅವನ ಅನೇಕ ಪುತ್ರರಲ್ಲಿ ಮನ್ಮಥನೂ ಒಬ್ಬನಾಗಿ ಹುಟ್ಟಿ ಅವನೇ ಪ್ರದ್ಯುಮ್ನೆಂಬ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ಅವನು ಹುಟ್ಟಿದೊಡನೆ ಶಂಬರಾಸುರನು ಅವನನ್ನು ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾನೆ. ಅನಂತರ ಅಸುರನು ಮಗು ಮರಣ ಹೊಂದಿತು ಅಂತ ಸುಮ್ಮನಾಗ್ತಾನೆ. ಆದರೆ ವಾಸ್ತವದಲ್ಲಿ ಪ್ರದ್ಯುಮ್ನನು ಮರಣ ಹೊಂದಿರೋದಿಲ್ಲ. ಅವನೇ ಮುಂದೆ ರತಿಯ ಸಹಾಯದಿಂದ ಶಂಬರಾಸುರನನ್ನು ಕೊಂದು ಅವನ ರಾಜ್ಯವನ್ನು ಪಡಿತಾನೆ. ಆದ್ದರಿಂದ ರತಿ, ನೀನು ಅಲ್ಲಿಯವರೆಗೂ ಶಂಬರನಗರದಲ್ಲಿಯೇ ಇರು ಅಂತ ಹೇಳ್ತಾನೆ. ಆಗ ದೇವತೆಗಳು ಹರ್ಷಚಿತ್ತರಾಗಿ ಸಂತೋಷವಾಗಿರ್ತಾರೆ. ಶಿವನು ತಕ್ಷಣ ಕಾಮದೇವನಿಗೆ ಜೀವದಾನವನ್ನು ಇತ್ತು ಕಾಪಾಡ್ತಾನೆ. ಅವನಿಗೆ ಶಿವಗಣ ಪದವಿಯನ್ನು ಕೊಟ್ಟು ಸರ್ವರ ಹೃದಯಗಳಲ್ಲಿಯೂ ಸದಾ ಕಾಲವು ನೆಲೆಸಿ ವಿಹರಿಸುವ ಹಾಗೆ ವರವನ್ನು ಕೊಡ್ತಾನೆ. ಆಮೇಲೆ ದೇವತೆಗಳನ್ನ ಕುರಿತು, ನಾನು ಶೀಘ್ರದಲ್ಲಿಯೇ ಅವರೆಲ್ಲರ ಕಷ್ಟಗಳನ್ನು ಪರಿಹರಿಸ್ತೀನಿ ಅಂತ ಹೇಳಿ ಅಭಯವನ್ನು ಕೊಟ್ಟು ಅದೃಶ್ಯನಾಗ್ತಾನೆ. ರತಿ ಶಂಬರ ನಗರಕ್ಕೆ ಹೊರಟು ಹೋಗ್ತಾಳೆ. ಸರಿ, ಇತ್ತ ದೇವತೆಗಳು ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ತೆರಳಿ ಬಿಡ್ತಾರೆ. ಆಮೇಲೆ ಶಿವನನ್ನೇ ಪತಿಯಾಗಿ ನಾನು ಪಡಿಬೇಕು ಅಂತ ಹೇಳಿ ಪಾರ್ವತಿ ಘೋರವಾದ ತಪಸ್ಸನ್ನು ಆಚರಿಸಕ್ಕೆ ಶುರು ಮಾಡ್ತಾಳೆ. ಅದು ಆ ಕಥೆಯನ್ನು ಈಗ ನಾನು ಆ ಭಾಗವನ್ನು ಈಗ ಹೇಳ್ತೀನಿ ಕೇಳಿ. ಪಾರ್ವತಿ ನಾರದ ಮಹರ್ಷಿಗಳು ನುಡಿದ ಹಾಗೆ ಶಿವನನ್ನೇ ವರಿಸುವ ನಿಶ್ಚಯವನ್ನು ಮಾಡಿ ತನ್ನ ಈರ್ವರು ಸಖಿಯರೊಡನೆ ತಪಸ್ಸನ್ನು ಆಚರಿಸುವಂಥ ನಿರ್ಧಾರವನ್ನು ಮಾಡ್ತಾಳೆ. ತನ್ನ ಈ ನಿರ್ಧಾರವನ್ನು ಮಾತಾಪಿತೃಗಳಿಗೆ ತಿಳಿಸಿ ಅವರ ಅಪ್ಪಣೆಯನ್ನು ಬೇಡ್ತಾಳೆ. ತಂದೆಯು ಪುತ್ರಿಯ ಅಭಿಲಾಷೆಯನ್ನು ಅರಿತು ಅವಳಿಗೆ ಅನುಜ್ಞೆಯನ್ನು ಕೊಟ್ಟು ಹರಿಸ್ತಾನೆ. ಆದರೆ ತಾಯಿ ಮಾತ್ರ ವಾತ್ಸಲ್ಯ ಪೀಡಿತಳಾಗಿ ಅವಳನ್ನು ತಡಿತಾಳೆ. ಕೋಮಲ ಶರೀರವುಳ್ಳಂಥ ತನ್ನ ಪುತ್ರಿ ಕಾನನದಲ್ಲಿ ಏಕಾಂಗಿಯಾಗಿ ತಪಸ್ಸು ಮಾಡೋದು ಅವಳಿಗೆ ಬಹಳ ಭಯಂಕರವಾಗಿ ಕಂಡುಬರುತ್ತೆ. ಆಕೆ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಬೇಡ ಅಂತ ಹೇಳ್ತಾಳೆ. ಈ ಮಾತಿನಿಂದ ಪಾರ್ವತಿಗೆ ತುಂಬ ಸಂಕಟ ಆಗುತ್ತೆ. ಪಾರ್ವತಿ ತುಂಬ ನೊಂದು ಹೋಗ್ತಾಳೆ. ಇದನ್ನು ಅರಿತಂತ ಮೀನಾದೇವಿ ಪಾರ್ವತಿಯ ಮನಸ್ಸನ್ನು ನೋಯಿಸೋದಕ್ಕೆ ಇಚ್ಛಿಸಿದರೆ, ಆಯಿತು ತಪಸ್ಸು ಮಾಡಮ್ಮ ಅಂತ ಹೇಳಿ ಒಂದು ಅನುಜ್ಞೆಯನ್ನು ಕೊಡ್ತಾಳೆ. ಇದರಿಂದ ಪಾರ್ವತಿಗೆ ಪರಮಾನಂದವಾಗುತ್ತೆ. ಒಡನೆಯೇ ಆಕೆ ರತ್ನಾಭರಣಾದಿಗಳೆಲ್ಲವನ್ನು ಕಳಚಿ ಹಾಕ್ತಾಳೆ. ಅಮೂಲ್ಯವಾದಂಥ ವಸ್ತುಗಳನ್ನ ತ್ಯಜಿಸ್ಬಿಡ್ತಾಳೆ. ಬೊಲ್ಕನ ವಸ್ತ್ರವನ್ನು ಉಟ್ಕೊಳ್ತಾಳೆ. ಈರ್ವರು ಸಖಿಯರೊಂದಿಗೆ ತನ್ನ ತಂದೆ ತಾಯಿಗಳಿಗೆ
ನಮಸ್ಕಾರ ಮಾಡಿ ಶಿವನನ್ನ ಕುರಿತು ತಪಸ್ಸು ಮಾಡೋದಕ್ಕೆ ಹೊರಡ್ತಾಳೆ. ಮನೆಯಿಂದ ಹೊರಟಂತ ಪಾರ್ವತಿ ಗಂಗಾವತರಣ ಆ ತೀರ್ಥ ಸ್ಥಾನಕ್ಕೆ ಬರ್ತಾಳೆ. ಅಲ್ಲಿ ಫಲಪುಷ್ಪಾದಿಗಳಿಂದ ಫಲಪುಷ್ಪಗಳನ್ನ ಕೊಡುವಂಥ ಅನೇಕ ಗಿಡಗಳನ್ನ ನೆಡ್ತಾಳೆ. ಅನಂತರ ಭೂಮಿಯನ್ನು ನಿರ್ಮಲವಾಗಿಸ್ತಾಳೆ. ವೇದಿಕೆಯನ್ನು ನಿರ್ಮಿಸ್ಕೊಳ್ತಾಳೆ. ಅಮೋಘವಾದ ತಪಸ್ಸಿಗೆ ಕುಳಿತುಕೊಳ್ತಾಳೆ. ಮನಸ್ಸನ್ನು ಇತರ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ದೃಢಚಿತ್ತದಿಂದ ತಪಸ್ಸನ್ನು ಆ ದೇವಿ ಮಹಾತಾಯಿ ಪಾರ್ವತಿ ತಾಯಿ ಪ್ರಾರಂಭ ಮಾಡ್ತಾಳೆ. ಗ್ರೀಷ್ಮ ಋತು ಆಯಿತು. ತನ್ನ ಸುತ್ತ ಭಯಂಕರವಾದ ಅಗ್ನಿಯನ್ನು ಉರಿಸ್ಕೊಂಡು ತಪಸ್ಸಿಗೆ ಕುಳಿತುಕೊಳ್ತಾಳೆ. ವರ್ಷ ಋತು ಬಂತು. ಆಗ ಕಲ್ಲಿನ ಮೇಲೆ ಕುಳಿತುಕೊಂಡು ಎಡೆಬಿಡದೆ ಭಯಂಕರಳಾಗಿ ಸುರಿಯುವಂಥ ಮಳೆಯಲ್ಲಿ ನೆನೆತಾಳೆ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಆ ಹಿಮಗಾಲದಲ್ಲಿ ಯಾವತ್ತೂ ನೀರಿನಲ್ಲಿ ಇದ್ಕೊಂಡು ಉಪವಾಸ ಮಾಡ್ತಾ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ. ಹೀಗೆ ಘೋರ ತಪಸ್ಸನ್ನು ಮಾಡ್ತಾ ಪವಿತ್ರವಾದ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಪಾರ್ವತಿ ದೇವಿ ದೇವನಾದ ಶಿವನನ್ನು ಧ್ಯಾನಿಸ್ತಿರ್ತಾಳೆ. ಇದಲ್ಲದೆ ತಾನು ನೆಟ್ಟ ಗಿಡ ಮರಗಳನ್ನ ಪೋಷಿಸಿಕೊಂಡು ಆಗಾಗ ಅಲ್ಲಿಗೆ ಬರ್ತಾ ಇದ್ದಂತಹ ಅತಿಥಿಗಳನ್ನ ಸತ್ಕರಿಸ್ಕೊಂಡು ಶಿವ ಧ್ಯಾನದಲ್ಲಿ ನಿರತಳಾಗಿರ್ತಾ ಇರ್ತಾಳೆ. ಕಾನನದಲ್ಲಿ ಭೀಕರವಾದಂಥ ಗಾಳಿ, ಮಳೆ, ಉರಿಯುವಂತಹ ಬಿಸಿಲು, ಮೈ ಕೊರಿಯುವಂತಹ ಚಳಿ ಇವ್ಯಾವುದನ್ನು ಲೆಕ್ಕಿಸದಲೇ ಪಾರ್ವತಿ ಶಿವ ಧ್ಯಾನದಲ್ಲಿ ತನ್ಮಯಳಾಗ್ತಾಳೆ. ತಪಸ್ಸಿನ ಮೊದಲ ವರ್ಷವನ್ನ ಕೇವಲ ಎಲೆಗಳನ್ನು ತಿಂದೇ ಕರೀತಾಳೆ. ಹಾಗಾಗಿ ಅವರಿಗೆ ಅಪರ್ಣ ಅನ್ನುವಂಥ ಹೆಸರು ಬಂದಿದ್ದು. ತಪಸ್ಸಿನ ಅತ್ಯಂತ ಘೋರವಾಗಿ ಮಾಡ್ತಾ ಅನೇಕ ವರ್ಷಗಳನ್ನ ಕಳೀತಾಳೆ. ಆನಂತರ ಪಾರ್ವತಿ ನಿರಾಹಾರಳಾಗಿ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಕೆಲವು ದಿನಗಳಾಗುತ್ತೆ. ಪಾರ್ವತಿ ಭೋಜನಕ್ಕಾಗಿ ಪರ್ಣವನ್ನು ತೆಗೆದುಕೊಳ್ಳೋದನ್ನು ತ್ಯಜಿಸ್ಬಿಡ್ತಾಳೆ. ಆ ಪರ್ಣವನ್ನು ಕೂಡ ತಗೊಳ್ಳೋದಿಲ್ಲ. ಆಗಲೂ ಕೂಡ ಶಿವ ಪ್ರತ್ಯಕ್ಷನಾಗೋದಿಲ್ಲ. ಪಾರ್ವತಿಯ ದೃಢತೆ ಇನ್ನೂ ಹೆಚ್ಚುತ್ತೆ. ಆಕೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಕಠಿಣವಾದ ತಪಸ್ಸಿಗೆ ಮೊದಲು ಮಾಡ್ತಾಳೆ. ಶಿವ ಪಂಚಾಕ್ಷರಿಯೇ ಆಕೆಯ ಏಕೈಕ ಮಂತ್ರವಾಗಿರುತ್ತೆ. ಆ ರೀತಿ ಆ ಮಹಾಕಾಳಿ ಘೋರತಮವಾದ ತಪಸ್ಸು ಮಾಡ್ತಾ 3,000 ವರ್ಷಗಳನ್ನ ಕಳೆದು ಹೋಗ್ತಾಳೆ. ಅನಂತರದಲ್ಲಿ ಶಿವ 60,000 ವರ್ಷಗಳು ತಪಸ್ಸು ಮಾಡಿದ ಸ್ಥಾನಕ್ಕೆ ಬಂದು ಕುಳಿತು ತನ್ನಲ್ಲಿಯೇ ಮಹಾಶಿವ ಯಾಕೆ ನನ್ನನ್ನು ಇನ್ನೂ ಕರುಣಿಸಲಿಲ್ಲ? ನಾನು ತಪಸ್ಸಿನ ಕಠಿಣ ನಿಯಮಗಳನ್ನ ಪಾಲಿಸ್ತಾ ಇದ್ರೂ ಕೂಡ ನನ್ನ ಮೇಲೆ ನನ್ನ ಸ್ವಾಮಿಯ ಕರುಣೆ ಆಗ್ತಾ ಇಲ್ವಲ್ಲ ಯಾಕೆ? ಆತ ಸರ್ವಜ್ಞ, ಸರ್ವಾತ್ಮ, ಸರ್ವದರ್ಶಿ, ಸರ್ವವ್ಯಾಪಿ, ವಿರಾಟ ಶಕ್ತಿ ಅನ್ನೋ ಮಾತು ಲೋಕವಿದಿತವಾಗಿದ್ರು ನನ್ನ ಈ ಸ್ಥಿತಿ ಅವನಿಗೆ ಗೊತ್ತಾಗ್ತಾ ಇಲ್ವಾ? ಆತ ಸರ್ವಲೋಕಗಳ ಸಂಕಷ್ಟಗಳನ್ನು ಪರಿಹರಿಸುವಂತ ಏಕೈಕ ತಾರಕ ಶಕ್ತಿಯಾಗಿದ್ದಾನೆ. ಆದ್ದರಿಂದ ನಾನು ನಾರದ ತಂತ್ರದಲ್ಲಿ ಹೇಳಿರೋ ಹಾಗೆ ಶಿವ ಪಂಚಾಕ್ಷರಿಯನ್ನು ಜಪಿಸಿ ಶಿವನನ್ನು ಒಲಿಸ್ಕೊಳ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ. ದೃಢ ನಿರ್ಧಾರ ಮಾಡಿದಂಥ ಮಹಾಕಾಳಿ ಋಷಿ ಮುನಿಗಳಿಗೂ ಸಾಧ್ಯವಿಲ್ಲದಂತಹ ಘೋರವಾದ ತಪಸ್ಸಿಗೆ ಕುಳಿತುಕೊಳ್ತಾಳೆ. ಆಕೆ ತಪಸ್ಸಿನ ಪ್ರಭಾವದಿಂದ ಆ ಪುಣ್ಯಕ್ಷೇತ್ರದಲ್ಲಿ ವೈರ ಭಾವನೆ ಅನ್ನೋದೇ ಮಾಯವಾಗಿ ಹೋಗುತ್ತೆ. ಸಿಂಹ ಹರಿಣಗಳು ಪರಸ್ಪರ ಸ್ನೇಹ ಪ್ರೇಮಗಳಿಂದ ಆಟ ಆಡೋಕ್ಕೆ ಶುರು ಮಾಡುತ್ತವೆ. ಅಲ್ಲಿ ಪಶು ಮೃಗಾದಿಗಳೆಲ್ಲ ಯಾವುದೊಂದು ದುಷ್ಟ ವಾಸನೆಯೂ ಇಲ್ಲದೆ ನಿರ್ಮಲ ಚಿತ್ತಪೂರ್ಣವಾಗಿರುತ್ತವೆ. ಹೀಗೆ ತಪಸ್ಸು ಮಾಡ್ತಾ ಇದ್ದಂತಹ ಸಂಪೂರ್ಣ ಪ್ರದೇಶ ಕೈಲಾಸದಷ್ಟೇ ಪವಿತ್ರಮಯವಾದಂಥ ಸ್ಥಾನವಾಗಿಬಿಡತ್ತೆ. ಆಮೇಲೆ ಈ ಪಾರ್ವತಿಯ ಈ ಉಗ್ರವಾದ ತಪಸ್ಸಿನಿಂದ 3 ಲೋಕಗಳು ತಳಮಳಿಸಿ ಹೋಗುತ್ತವೆ. ಬ್ರಹ್ಮ, ವಿಷ್ಣು, ಇತರ ದೇವತೆಗಳೊಡನೆ ಪರಶಿವನಲ್ಲಿಗೆ ಹೋಗ್ತಾರೆ. ಆ ಕಥೆಯನ್ನು ಇವಾಗ ಕೇಳಿ. ಪರಾಂಬೆಯಾದ ಕಾಳಿ ತ್ರಿಲೋಕಗಳಲ್ಲಿಯೂ ಅತ್ಯಂತ ಘೋರವೆನಿಸಿದಂತಹ ತಪಸ್ಸಿನಲ್ಲಿ 1000 ವರ್ಷಗಳನ್ನೇ ಕಳೆದು ಬಿಡ್ತಾಳೆ. ಶಿವ ಆದರೂ ಪ್ರತ್ಯಕ್ಷನಾಗಲಿಲ್ಲ. ಆಕೆಯ ಮಾತಾಪಿತೃಗಳು, ಸೋದರರು ಬಂದು ಪಾರ್ವತಿಗೆ ಮನೆಗೆ ಬಂದ್ಬಿಡಮ್ಮ ಅಂತ ಹೇಳ್ತಾರೆ. ಆದರೆ ದೃಢೈಕೆ ಚಿತ್ರಳಾದಂಥ ಕಾಳಿ ಅದಕ್ಕೆ ಒಪ್ಪಿಕೊಡೋದಿಲ್ಲ. ನಾನು ಕಾಮಹರನು, ಜಗದೇಕವಿ, ದೇವನೂ ಆದಂತಹ ಶಿವನನ್ನು ಒಲಿಸಿಕೊಳ್ಳುವವರೆಗೂ ನಾನು ತಪಸ್ಸನ್ನು ಬಿಡೋದಿಲ್ಲ ಅಂತ ನಿರ್ಧಾರವಾಗಿ ನುಡಿದ್ಬಿಡ್ತಾಳೆ. ಆಕೆಯ ದಿವ್ಯ ತೇಜಸ್ಸು ಅಷ್ಟೇ ನಿರ್ಧಾರಪೂರ್ವಕವಾಗಿದ್ದು ಬಂದವರು ಹಾಗೆಯೇ ಹಿಂತಿರುಗಿ ಬಿಡ್ತಾರೆ. ಮತ್ತೆ ಪಾರ್ವತಿ ಅವರೆಲ್ಲ ಹೊರಟ ಮೇಲೆ ಮತ್ತು ಘೋರವಾದಂತಹ ರೀತಿಯಲ್ಲಿ ತಪಸ್ಸಿಗೆ ತೊಡಗ್ತಾಳೆ. ಆಕೆ ತಪಸ್ಸಿನ ಪ್ರಭಾವದಿಂದ 3 ಲೋಕಗಳ ಭೂಚರ, ಜಲಚರ, ಗಗನಚರ, ಪಶು, ಪ್ರಾಣಿಗಳೆಲ್ಲವೂ ಸಂತಪ್ತವಾಗಿಬಿಡತ್ವೆ. ತಪಸ್ಸಿನ ಬೇಗೆ ಸರ್ವವನ್ನು ವ್ಯಾಪಿಸ್ಕೊಂಡ್ಬಿಡತ್ತೆ. ದೇವಾದಿ ದೇವತೆಗಳೆಲ್ಲರೂ ಅದರ ಪ್ರಭಾವದಿಂದ ಸಂತಪ್ತರಾಗ್ಬಿಡ್ತಾರೆ. ಸಿದ್ಧರು, ಗಂಧರ್ವರು, ಅಶ್ವಿನಿ ದೇವತೆಗಳು, ಈ ದೇವತೆಗಳು ಎಲ್ಲರೂ ಇಂದ್ರನ ಜೊತೆ ಬಂದು ಬೃಹಸ್ಪತಿಯನ್ನು ಭೇಟಿ ಮಾಡ್ತಾರೆ. ಮುಂದೇನು ಗತಿನಪ್ಪ, ಈ ಥರ ಆಗ್ತಾ ಇದೆಯಲ್ಲ ಅಂತ ಮೊರೆ ಇಡ್ತಾರೆ. ಬೃಹಸ್ಪತಿ ಅವರನ್ನು ಕುರಿತು ಹೇಳ್ತಾರೆ, ನೀವೆಲ್ಲರೂ ಬ್ರಹ್ಮನಲ್ಲಿಗೆ ಹೋಗಿ
ಅವನು ಏನಾದ್ರೊಂದು ಉಪಾಯವನ್ನು ಹೇಳ್ತಾನೆ ಅಂತ ಹೇಳ್ತಾರೆ. ಅದರಂತೆ ದೇವಾದಿ ದೇವತೆಗಳೆಲ್ಲರೂ ಬ್ರಹ್ಮನಲ್ಲಿಗೆ ನಡೀತಾರೆ. ಆ ಅತ್ಯಂತ ಭಕ್ತಿ ಭಾವದಿಂದ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಪಾರ್ವತಿಯ ತಪಸ್ಸಿನಿಂದ ತಮಗೆಲ್ಲರಿಗೂ ತ್ರಿಲೋಕಕ್ಕೂ ಉಂಟಾಗಿರುವ ತಾಪವನ್ನು ವಿವರಿಸ್ತಾರೆ. ಆ ಬ್ರಹ್ಮನು ಪಾರ್ವತಿಯ ತಪಸ್ಸಿನ ಕಾರಣವನ್ನು ಅರಿತು ತಕ್ಷಣ ದೇವತೆಗಳನ್ನ ಕರೆದುಕೊಂಡು ಕ್ಷೀರಸಾಗರಕ್ಕೆ ಬರ್ತಾನೆ. ಅಲ್ಲಿ ಭಗವಂತನಾದ ಮಹಾವಿಷ್ಣು ಸುಸ್ಮಿತವದನಾಗಿ ಕುಳಿತಿರ್ತಾನೆ. ಆ ಬ್ರಹ್ಮ ವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿ, ಪ್ರಭು, ಪಾರ್ವತಿಯ ತಪೋಜ್ವಾಲೆಯಿಂದ ಸಂತಪ್ತನಾದ ನಾವೆಲ್ಲರೂ ಈಗ ನಿನ್ನ ಮೊರೆ ಹೋಗಿದ್ದೀವಿ, ನಮ್ಮನ್ನು ರಕ್ಷಿಸಪ್ಪ ಅಂತ ಕೇಳ್ತಾರೆ. ಬ್ರಹ್ಮನೇ, ಪಾರ್ವತಿಯ ತಪಸ್ಸಿನ ಕಾರಣವನ್ನು ಅರ್ತಿದ್ದೀನಿ ನಾನು. ಈಗ ನಾವೆಲ್ಲರೂ ಪರಮಶಿವನಲ್ಲಿಗೆ ನಡೆದು ಅವನ ಪಾರ್ವತಿಯನ್ನು ವಿವಾಹವಾಗೋ ಹಾಗೆ ಪ್ರಾರ್ಥನೆ ಮಾಡೋಣ, ನಡೀರಿ ಅಂತ ನುಡಿದು ಎಲ್ಲರೂ ಕರ್ಕೊಂಡು ಹೊರಡ್ತಾರೆ. ಸರಿ, ವಿಷ್ಣುವೇ ಮೊದಲಾದ ದೇವತೆಗಳು ಹಿಮಾಲಯಕ್ಕೆ ಬರ್ತಾ ದಾರಿಯಲ್ಲಿ ಪಾರ್ವತಿ ದೇವಿ ತಪಸ್ಸು ಮಾಡ್ತಿದ್ದಂಥ ಸ್ಥಾನಕ್ಕೆ ಬರ್ತಾರೆ. ಉಗ್ರ ತಪಸ್ಸಿನಲ್ಲಿ ನಿರತಳಾಗಿದ್ದಂಥ ಆ ಜಗದಂಬೆಯ ಅಪೂರ್ವ ತೇಜಸ್ಸು ಆ ದೇವತೆಗಳೆಲ್ಲರನ್ನ ವ್ಯಾಪಿಸ್ಬಿಡುತ್ತೆ. ಎಲ್ಲರೂ ಅತ್ಯಂತ ಭಕ್ತಿಯಿಂದ ಪರಾಂಬೆಗೆ, ಆ ಪರಾಶಕ್ತಿಗೆ ವಂದಿಸಿ ಮುಂದೆ ನಡೀತಾರೆ. ಎಲ್ಲರೂ ನಡೆದು ಶಿವ ತಪಸ್ಸು ಮಾಡ್ತಿದ್ದಂತಹ ಸ್ಥಾನಕ್ಕೆ ಬಂದು ದೂರದಲ್ಲಿಯೇ ನಿಂತ್ಕೊಳ್ತಾರೆ. ಶಿವ ಪ್ರಸನ್ನ ಚಿತ್ತನಾಗಿರ್ವನೋ ಇಲ್ವೋ, ಕುಪಿತನಾಗಿರ್ವನೋ ನೋಡ್ಕೊಂಬನ್ನಿ ಹೋಗಿ ಅಂತ ಯಾರನ್ನು ಕಳಿಸ್ಬೇಕಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಯಾರು ಶಿವನಿಗೆ ನಂಗೆ ಭಯ ನಾನು ಹೋಗೋಣ ಅಂತಿರ್ತಾರೆ ಎಲ್ಲರೂ. ಕೊನೆಗೆ ಯಾಕೆ ಅಂದರೆ ಎಲ್ರಿಗೂ ಶಿವ ಅಂದರೆ ಭಯ ಆಗಿರುತ್ತೆ. ಕೊನೆಗೆ ನಾರದ ಮಹರ್ಷಿಗಳೇ ಮುಂದೆ ಬರಬೇಕಾಯ್ತು. ಸರಿ, ನಾರದರು ಶಿವನ ಸಮೀಪಕ್ಕೆ ಹೋಗಿ ಯೋಗದಲ್ಲಿ ನಿರತನಾದ ಶಿವ ಸುಪ್ರಸನ್ನ ಚಿತ್ತನಾಗಿರೋದನ್ನು ಅರ್ಥಕೊಂಡು ದೇವತೆಗಳಿಗೆ ಬನ್ನಿ ಎಲ್ಲರೂ ಬನ್ನಿ ಅಂತ ಕರೀತಾರೆ. ಆಗ ದೇವಾದಿ ದೇವತೆಗಳೆಲ್ಲರೂ ಬರ್ತಾರೆ. ವಿಷ್ಣು, ಬ್ರಹ್ಮ ಮತ್ತಿತರ ದೇವತೆಗಳು ಶಿವನ ಸಮೀಪಕ್ಕೆ ನಡೆದು ಬಂದು ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ದೇವತೆಗಳೆಲ್ಲರೂ ಶಿವನ ಸ್ತುತಿಸಿ ಅವನನ್ನು ಪಾರ್ವತಿಯನ್ನು ವಿವಾಹವಾಗುವಂತ ಪ್ರಾರ್ಥಿಸ್ತಾರೆ. ಶಿವ ಒಪ್ಪೋದಿಲ್ಲ, ಆಮೇಲೆ ವಿವಾಹವಾಗ್ತೀನಿ ಅಂತ ಹೇಳ್ತಾನೆ. ಆ ಕಥೆ ಈಗಿಲ್ಲಿ ಬರುತ್ತೆ. ಬ್ರಹ್ಮ, ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಭಕ್ತಿಯಿಂದ ಕೈ ಮುಗಿದು ಶಿವನನ್ನ ಕುರಿತು, ಭಗವಂತ ಶಿವದೇವ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮನ್ನು ರಕ್ಷಿಸಬೇಕು, ನೀನಲ್ಲದೆ ನಮಗೆ ಬೇರೆ ಯಾರು ರಕ್ಷಕರು ಇಲ್ಲ ಕಣಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವರ ಭಕ್ತಿಯುತವಾದ ಪ್ರಾರ್ಥನೆಯನ್ನು ಕೇಳಿ ಶಿವ ತಪಸ್ಸಮಾಧಿಯಿಂದ ಎಚ್ಚೆತ್ತು, ದೇವತೆಗಳೇ ಬಂದ ಕಾರಣವೇನು ಹೇಳಿ, ಬೇಗ ಹೇಳಿ ಅಂತ ಪ್ರಸನ್ನ ಚಿತ್ತದಿಂದ ನುಡಿತಾನೆ. ಆಗ ವಿಷ್ಣು, ಶಂಕರ, ತಾರಕಾಸುರನು ದೇವತೆಗಳನ್ನ ಹಿಂಬಾಲಿಸ್ತಾ ಇದ್ದಾನೆ. ಇಂದ್ರ ಸ್ವರ್ಗವನ್ನೇ ಅಪಹರಿಸುವಂಥ ಕಾರ್ಯ ಆಲೋಚನೆಯನ್ನು ಮಾಡಿ ಈಗ ಋಷಿ ಮುನಿಗಳನ್ನು ಬಹಳವಾಗಿ ಪೀಡಿಸ್ತಾ ಇದ್ದಾನೆ. ಅವನಂತೂ ಬ್ರಹ್ಮನ ವರಪ್ರಸಾದದಿಂದ ಬಹಳ ಬಲಯುತನಾಗಿ ಬಿಟ್ಟಿದ್ದಾನೆ. ನಿನ್ನಿಂದ ಜನಿಸುವ ಪುತ್ರನ ಹೊರತಾಗಿ ಮತ್ಯಾರಿಂದಲೂ ಹತನಾಗಲಾರ ಅವನು. ಪರ್ವತರಾಜನ ಪುತ್ರಿಯಾದ ಪಾರ್ವತಿಯು ಕೂಡ ನಿನ್ನನ್ನೇ ವರಿಸುವ ಉದ್ದೇಶದಿಂದ ಸಘೋರ ತಪಸ್ಸಿನಲ್ಲಿ ನಿರತಳಾಗಿದ್ದಾಳೆ. ನೀನು ನಮ್ಮೆಲ್ಲರ ಮೇಲೆ ಕೃಪೆ ಇಟ್ಟು ಆಕೆಯನ್ನು ವಿವಾಹವಾಗು ಅಂತ ಪ್ರಾರ್ಥಿಸ್ತಾನೆ. ವಿರಾಗಿಯಾದ ಶಿವನಿಗೆ ಆ ವಿಷ್ಣುವಿನ ಮಾತು ಹಿಡಿಸೋದಿಲ್ಲ. ಅವನು ಹೇಳ್ತಾನೆ, ಶಾಶ್ವತ ಸುಖದ ಸಂದೇಶವನ್ನು ತಿಳಿಸುವ ಉದ್ದೇಶದಿಂದ ವಿಷ್ಣು, ಬ್ರಹ್ಮ ದೇವತೆಗಳೇ, ಈ ವಿಶ್ವದಲ್ಲಿ ಕಾಮವೆಂಬುದು ಒಂದು ಭಯಂಕರವಾದ ಪಿಡುಗು. ಆದ್ದರಿಂದಲೇ ಸರ್ವ ಕಷ್ಟಗಳು ಜೀವನದಲ್ಲಿ ತಾಂಡವ ಮಾಡ್ತಾ ಇದ್ದು ಶಾಂತಿ ದೂರದ ಮಾತಾಗ್ತಾ ಇದೆ. ಕಾಮದಹನದಿಂದ ಈಗ ಸರ್ವತ್ರ ಶಾಂತಿ ಲಭಿಸಿದೆ. ನನ್ನಂತೆಯೇ ದೇವತೆಗಳಾದ ನೀವೆಲ್ಲರೂ ತಪಸ್ಸಿನಲ್ಲಿ ನಿರತರಾಗಿ ಶಾಶ್ವತವಾದ ಸುಖ ಸಂತೋಷಗಳನ್ನ ಪಡೆಯಿರಿ, ಸುಖ ಶಾಂತಿಯನ್ನು ಪಡೆಯಿರಿ. ನಾನು ಇವತ್ತು ನಿಮ್ಮ ಮಾತಿನ ಪ್ರಕಾರ ಪಾರ್ವತಿಯನ್ನು ವಿವಾಹವಾದರೆ ನಾನು ಕಾಮವಚನಾಗಿ, ದೇವತೆಗಳಾದ ನೀವೆಲ್ಲರೂ ನನ್ನಂತೆಯೇ ಕಾಮವಚನ ಆಗುತ್ತೀರಿ. ಕಾಮವು ನರಕ ಹೇತು ಅನ್ನೋದನ್ನು ನಿಮ್ಗೆ ಗೊತ್ತಿದೆ ಅಲ್ವಾ? ಅಲ್ಲದೆ ಕಾಮದಿಂದ ಕ್ರೋಧದಿಂದ ಮೋಹ ಉಂಟಾಗಿ, ಮೋಹದಿಂದ ತಪಸ್ಸು ಕೆಟ್ಟು ಅಧೋಗತಿ ಆಗತ್ತೆ. ಹಾಗಾಗಿ ನೀವು ನನ್ನನ್ನು ಸಕಾಮನಾಗುವಂತೆ ಪ್ರಾರ್ಥಿಸುವುದು ಸರಿಯಲ್ಲ ಅಂತ ಹೇಳ್ತಾನೆ. ಈ ರೀತಿ ನುಡಿದೊಡನೆ ಮತ್ತೆ ಶಿವ ತನ್ನ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ಶಿವನ ಆ ಮೌನದಿಂದ ದೇವತೆಗಳು ಮತ್ತು ಚಿಂತಾಕುಲರಾಗ್ತಾರೆ. ಅವರ ಹೃದಯ ಶಿವನ ಕೃಪೆಗಾಗಿ ಇನ್ನೂ ಹೆಚ್ಚು ಕಾತರಿಸೋದಕ್ಕೆ ಶುರು ಮಾಡುತ್ತೆ. ಅವರೆಲ್ಲರೂ ಅತ್ಯಂತ ದೀನರಾಗಿ, ಶಿವ, ಮಹಾಪ್ರಭು, ಭಕ್ತವತ್ಸಲ, ನೀನು ಹೀಗೆ ನಮ್ಮನ್ನ ಕೈ ಬಿಟ್ರೆ ನಾವೆಲ್ಲರೂ ಅನಾಥರಾಗ್ಬಿಡ್ತೀವಿ ಕಣಪ್ಪ. ಅನಾಥ ರಕ್ಷಕನಾದ ನೀನು ಈ ರೀತಿ ನಮ್ಮನ್ನು ಉಪೇಕ್ಷಿಸಬಹುದಾ? ದಯಮಾಡಿ ನಮ್ಮನ್ನು ಕರುಣಿಸಿ ಕಾಪಾಡು ಅಂತ ಕೇಳ್ಕೊಳ್ತಾನೆ. ಭಕ್ತವತ್ಸಲನಾದ ಶಿವ ಅವರ ಮೇಲೆ ಕರುಣೆ ತೋರಿಸ್ತಾನೆ. ಅವರನ್ನ ಕುರಿತು, ಬ್ರಹ್ಮಾದಿ ದೇವತೆಗಳೇ, ವಿವಾಹ ಆದಿಗಳು ನಿಜವಾಗಿ ಮನುಷ್ಯರಿಗೆ ಸರಿಯಲ್ಲ. ವಿವಾಹದಿಂದ ಕಾಮಾದಿ ಪ್ರವೃತ್ತಿಗಳು ಉಂಟಾಗಿ ಮನುಷ್ಯನ ಉನ್ನತಿ ಸಾಧ್ಯವಾಗುವುದಿಲ್ಲ. ಅದರಲ್ಲಿಯೂ ಸ್ತ್ರೀ ಸಂಘ ಇದೆಯಲ್ಲ, ಈ ಸ್ತ್ರೀ ಸಂಘ
ಅತ್ಯಂತ ಹೀನವಾದದ್ದು. ಅದಕ್ಕಿಂತ ಹೀನವಾದ ಪ್ರವೃತ್ತಿ ಮತ್ತೊಂದಿಲ್ಲ. ಸ್ತ್ರೀ ಬಂಧನದಿಂದ ಪುರುಷ ಬೇಗ ಮುಕ್ತನಾಗಲಾರ. ಪುತ್ರ ಪೌತ್ರಾದಿಗಳ ಬಂಧನದಿಂದ ಬಂಧಿತನಾಗಿ ಅವನು ಪಾಪ ಕಾರ್ಯಗಳಲ್ಲಿ ಪ್ರವೃತ್ತನಾಗಬೇಕಾಗತ್ತೆ. ಜ್ಞಾನಿಗಳಾದವರು ಯಾವತ್ತು ವಿಷಯಾದ ಸುಖಗಳಿಂದ ದೂರವಿದ್ದರೆ ಶಾಶ್ವತ ಮೋಕ್ಷ ಸಾಧ್ಯವಾಗತ್ತೆ. ಆದರೂ ಭಕ್ತದೇವನಾದ ನಾನು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಫಲಗೊಳಿಸ್ತೀನಿ. ತಾರಕಾಸುರನಿಂದ ನಿಮ್ಮೆಲ್ಲರಿಗೂ ಒದಗಿರುವಂತಹ ಕಷ್ಟದ ಪರಿಹಾರಕ್ಕಾಗಿ ನಾನು ಪಾರ್ವತಿಯನ್ನು ವಿವಾಹವಾಗ್ತೀನಿ. ನಾನು ಯಾವ ಒಂದು ಕಾಮನೆಯಿಂದಾಗಲಿ ಒಪ್ಕೊಳ್ತಾ ಇಲ್ಲ. ತಾರಕಾಸುರನನ್ನು ಕೊಲ್ಲುವಂಥ ಪುತ್ರರನ್ನು ಪಡೆಯಲಿಕ್ಕೆಂದು ಪಾರ್ವತಿಯನ್ನು ವಿವಾಹವಾಗ್ತೀನಿ. ಈಗ ನಿಮ್ಮೆಲ್ಲರೂ ನಿಶ್ಚಿಂತರಾಗಿ ಸ್ವಸ್ಥಾನಗಳಿಗೆ ತೆರಳಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಕಳಿಸ್ತಾನೆ. ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರಿಗೂ ಶಿವನ ಕೃಪಾ ಕಟಾಕ್ಷದಿಂದ ಹರ್ಷಚಿತ್ತರಾಗಿ ಸ್ವಸ್ಥಾನಗಳಿಗೆ ತೆರಳುತ್ತಾರೆ. ಪರಮೇಶ್ವರನು ಸಪ್ತರ್ಷಿಗಳನ್ನ ಪಾರ್ವತಿಯ ಅನುರಾಗ ಪರೀಕ್ಷೆಗಾಗಿ ಆಕೆಯ ಬಳಿ ಕಳಿಸೋದು, ಅವರು ಅಲ್ಲಿಂದ ಬಂದು ಶಿವನನ್ನು ಕಂಡು ಎಲ್ಲ ಸಮಾಚಾರವನ್ನು ಹೇಳೋದು. ಆ ಕಥೆಯ ಭಾಗವನ್ನು ಈಗ ಕೇಳಿ. ಪಾರ್ವತಿಯ ಉಗ್ರ ತಪಸ್ಸನ್ನು ಕಂಡು ಶಿವನಿಗೆ ಆಶ್ಚರ್ಯವಾಗ್ಬಿಡುತ್ತೆ. ಭಕ್ತ ವತ್ಸಲನಾದ ಶಿವ ಪಾರ್ವತಿಯನ್ನ ಕರುಣಿಸುವಂತ ಮನಸ್ಸು ಮಾಡ್ತಾನೆ. ಆದರೂ ಅವನು ತನ್ನ ಲೀಲೆಯನ್ನು ಅಭಿನಯಿಸಿ ತೋರಿಸ್ಬೇಕಲ್ಲ. ಆ ನಿಶ್ಚಯವನ್ನ ಮಾಡಿ ಸಪ್ತರ್ಷಿಗಳನ್ನ ಬರಮಾಡ್ಕೊಳ್ತಾನೆ. ಸಪ್ತರ್ಷಿಗಳೆಲ್ಲರೂ ತಕ್ಷಣ ಬಂದು ಮಹಾಶಿವನಿಗೆ ಭಕ್ತಿಯಿಂದ ನಮಸ್ಕರಿಸ್ತಾರೆ. ಅವರೆಲ್ಲರನ್ನ ಕಂಡು ಶಿವ ಆನಂದಿತನಾಗಿ, ಸಪ್ತರ್ಷಿಗಳೇ, ನೀವೆಲ್ಲರೂ ವಯಸ್ಸಿನಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ ಸುಪ್ರಸಿದ್ಧರು. ಹಿಮಾಲಯನ ಪುತ್ರಿ ಪಾರ್ವತಿ ಗೌರಿ ಶಿಖರದಲ್ಲಿ ನನ್ನನ್ನು ಕುರಿತು ಘೋರ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಆಕೆ ತಪಸ್ಸಿನ ಕಾರಣವೇನೆಂದರೆ ಆಕೆ ನನ್ನನ್ನೇ ವರಿಸುವ ಇಚ್ಛೆ ಉಳ್ಳವಳಾಗಿರೋದೇ ಆಗಿದೆ. ಆಕೆಯ ತಪಸ್ಸು ಅತ್ಯಂತ ದೃಢಮಯವಾಗಿದ್ದು ತ್ರಿಲೋಕವನ್ನು ಸಂತಪ್ತವನ್ನಾಗಿಸುವುದೇ ಆಗಿದೆ. ಆದರೆ ಈಗ ನೀವು ಪಾರ್ವತಿಯಲ್ಲಿಗೆ ನಡೆದು ಅವಳ ದೃಢ ಮನಸ್ಸನ್ನು ಪರೀಕ್ಷಿಸಿ ನನಗೆ ತಿಳಿಸ್ಬೇಕು. ಇದಕ್ಕಾಗಿ ನೀವು ಸುಳ್ಳು ಹೇಳಬೇಕಾಗಿ ಬರುತ್ತೆ. ಆದರೆ ಇದು ನನ್ನ ಲೀಲಾ ಕಾರ್ಯವಾಗಿರೋದ್ರಿಂದ ಈ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಅಂತ ಹೇಳ್ತಾರೆ. ಸದಾಶಿವನ ಆಜ್ಞೆಯನ್ನ ಸಪ್ತರ್ಷಿಗಳು ಶಿರದಲ್ಲಿ ಹೊತ್ಕೊಂಡು ಆ ಕ್ಷಣವೇ ಪಾರ್ವತಿ ತಪಸ್ಸು ಮಾಡ್ತಿದ್ದಂಥ ಗೌರಿ ಶಿಖರಕ್ಕೆ ಬರ್ತಾರೆ. ಆ ಗೌರಿ ಶಿಖರಕ್ಕೆ ಬಂದು ಪಾರ್ವತಿಯ ದೃಢೈಕ ಚಿತ್ತಳಾಗಿ ತಪಸ್ಸಮಾಧಿಯಲ್ಲಿ ನಿರತಳಾಗಿರೋದನ್ನ ನೋಡ್ತಾರೆ. ಆಕೆ ದಿವ್ಯ ತೇಜಸ್ಸು ಕೋಟಿ ಚಂದ್ರ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸ್ತಾರೆ. ಆ ಮಹಾಶಕ್ತಿಯ ದಿವ್ಯತೆಯನ್ನು ಕಂಡು ಸಪ್ತರ್ಷಿಗಳಿಗೆ ಅತ್ಯಂತ ಆನಂದ ಆಗೋಗುತ್ತೆ. ಅತ್ಯಂತ ಭಕ್ತಿಯಿಂದ ಆಕೆಗೆ ನಮಸ್ಕರಿಸ್ತಾರೆ. ಅನಂತರ ಮಹಾದೇವಿಯನ್ನ ಕುರಿತು, ತಾಯಿ, ಈ ತಪಸ್ಸನ್ನು ಆಚರಿಸ್ತಿರುತ್ತಾದ್ರೂ ಯಾಕೆ? ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದೆಯಾ ನೀನು? ಯಾವ ಫಲಪ್ರಾಪ್ತಿಗಾಗಿ ನೀನು ಈ ಘೋರ ತಪಸ್ಸನ್ನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಸಪ್ತರ್ಷಿಗಳ ಮಾತುಗಳಿಗೆ ಪಾರ್ವತಿಯವರನ್ನ ಕುರಿತು, ಸಪ್ತರ್ಷಿಗಳೇ, ನಾನು ನನ್ನ ಮನಸ್ಸಿನಲ್ಲಿ ಮಾಡಿಕೊಂಡಿರುವಂತಹ ಸಂಕಲ್ಪವನ್ನು ನಿಮಗೆ ಸ್ವಲ್ಪವೂ ಮರೆಮಾಚದೆ ಹೇಳ್ತೀನಿ. ನನ್ನ ಹೃದಯ ನಿರ್ಧಾರಪೂರ್ಣವಾದ ದೃಢತೆಯಿಂದ ಒಂದು ಪುಣ್ಯಪ್ರದ ಕಾರ್ಯವನ್ನು ಕೈಗೊಂಡಿದೆ. ಆ ಕಾರ್ಯ ಅತ್ಯಂತ ಅಸಾಧ್ಯವೆನಿಸುವಂಥದ್ದಾಗಿದೆ. ನಾನು ನಾರದ ಮಹರ್ಷಿಗಳ ಉಪದೇಶದ ಹಾಗೆ ಶಿವನನ್ನ ಪತಿಯಾಗಿ ಪಡೆಯುವ ಉದ್ದೇಶದಿಂದ ಈ ತಪಸ್ಸನ್ನು ಆಚರಿಸ್ತಾ ಇದ್ದೀನಿ. ನನ್ನ ಈ ಹೃದಯದ ಅಭಿಲಾಷೆಯನ್ನ ಸ್ವಯಂ ಪರಮಶಿವನೊಬ್ಬನೇ ಪೂರ್ಣಗೊಳಿಸಬಲ್ಲವನು ಅಂತ ಹೇಳ್ತಾಳೆ. ಸಪ್ತರ್ಷಿಗಳು ಪಾರ್ವತಿಯ ಮಾತುಗಳನ್ನ ಕೇಳಿ ಆಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ, ಪಾರ್ವತಿ, ನೀನು ನಾರದ ಮುನಿಗಳನ್ನ ಮಹಾಪಂಡಿತರು ಅಂತ ಭಾವಿಸಿದ್ಯಾ. ಅವನು ನಿಜವಾಗಿಯೂ ಹೃದಯಹೀನ, ದಯೆ ಅನ್ನೋದೇ ಅವನಲ್ಲಿಲ್ಲ. ನಾರದರು ಸುಳ್ಳು ಹೇಳಿ ಇತರರಿಗೆ ಕಷ್ಟವನ್ನ ಉಂಟು ಮಾಡಿ ತಾನು ನೋಡಿ ನಗುವಂಥ ವ್ಯಕ್ತಿ. ಅವನ ಮಾತನ್ನ ನೀನು ನಂಬಿದೆಯಲ್ಲ. ದಕ್ಷಪುತ್ರರ ಬಗ್ಗೆ ನಾರದರು ಮಾಡಿದ ಕಾರ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಅವನ ಮಾತುಗಳನ್ನ ಕೇಳಿದವರೆಲ್ಲರೂ ನಾಶವಾಗಿ ಹೋಗಿದ್ದಾರೆ. ಹೀಗಿರುವಾಗ ನೀನು ನಾರದರ ಮೋಸಕ್ಕೆ ಬಲಿಯಾಗಿ ಘೋರವೂ ಕಷ್ಟಪ್ರದವೂ ಆಗಿರುವಂಥ ಈ ಕತೆ ತಪಸ್ಸಿನಲ್ಲಿ ನಿರತಳಾಗಿದೆಯಲ್ಲ. ನೀನು ಯಾರಿಗಾಗಿ ಈ ತಪಸ್ಸನ್ನು ಆಚರಿಸ್ತಾ ಇದೆಯೋ ಆ ರುದ್ರ ನಿರ್ವಿಕಾರ, ನಿಷ್ಕಾಮ, ಮನ್ಮಥನ ಶತ್ರು ಆಗಿದ್ದಾನೆ. ಅವನಂತೂ ಸದಾ ಸರ್ವದಾ ಅಮಂಗಲ ಪೂರ್ಣನಾದವನಾಗಿದ್ದಾನೆ. ಲೋಕ ವ್ಯವಹಾರವನ್ನೆಲ್ಲ ಬಿಟ್ಟು ಕಾಡಿನಲ್ಲಿ ಅನಾಗರಿಕನಂತೆ ಅಲಿತಾನೆ. ಅವನಿಗಂತೂ ಮನೆ ಇಲ್ಲ, ಮಠವಿಲ್ಲ. ಅವನು ಯಾವ ಕುಲದಲ್ಲಿ ಹುಟ್ಟಿದವನೋ ಗೊತ್ತಿಲ್ಲ. ಯಾವಾಗಲೂ ಭೂತ ಪ್ರೇತಾದಿಗಳೊಡನೆ ಇದ್ದುಕೊಂಡು ಅರೆ ಬೆತ್ತರೆ ತಿರುಗ್ತಿರ್ತಾನೆ. ಹೀಗಿರುವಂಥವನ್ನ ನೀನು ವರಿಸಿ ಏನು ಸುಖ ಹೊಂದ್ಯಮ್ಮ? ನಾರದರು ಬೇಕಂತನೇ ನಿನ್ನನ್ನು ಪರಿಹಾಸ್ಯ ಮಾಡಿ ನಗೋ ಉದ್ದೇಶದಿಂದ ಈ ತಪಸ್ಸಿನ ಉಪದೇಶ ಕೊಟ್ಟು ನಿನಗೆ ಮೋಸ ಮಾಡಿದ್ದಾರೆ. ಶಿವನು ಅಂತ ಸಂಸಾರಿಯಾಗುವಂತಹ ಗುಣವನ್ನು ಹೊಂದಿಲ್ಲ. ಈ ಮೊದಲು ಸತಿಯನ ವಿವಾಹವಾಗಿ ಅವಳು ಅಗ್ನಿಯಲ್ಲಿ ಪ್ರವೇಶ ಮಾಡುವಂತೆ ಮಾಡಿದ್ದಾನೆ. ಅಂಥವನ್ನ ಕಟ್ಕೊಂಡು ನೀನೇನು ಸುಖ ಪಡೋತ್ಯ ನೀನು? ಅಂಥವ್ನ ಕಟ್ಕೊಂಡು ನೀನು ಪಡೋ ಸುಖ ಅಷ್ಟರಲ್ಲೇ ಇದೆ. ನಮ್ಮ ಮಾತನ್ನು ಕೇಳು, ಸುಖವಾಗಿ ಮನೆಗೆ ಹಿಂತಿರುಗಿ ಹೋಗು.
ಮಹಾವಿಷ್ಣು ನಿನಗೆ ಅರ್ಹನಾದ ವರನಾಗಿದ್ದಾನೆ. ವೈಕುಂಠವಾಸಿಯಾದ ಅವನು ನಿನ್ಕೆಂತ ಭೋಗಿ, ಅವನಲ್ಲಿ ನೀನು ಸರ್ವ ಸುಖಗಳನ್ನು ಭೋಗಿಸ್ಕೊಂಡು ರಾಣಿಯಾಗಿರ್ಬೋದು, ಹೋಗು ಅಂತೇಳಿ. ಸಪ್ತರ್ಷಿಗಳ ಮಾತುಗಳಿಂದ ಪಾರ್ವತಿ ನಗು ಬರುತ್ತೆ. ಆಕೆ ಅವರನ್ನು ಕುರಿತು ಹೇಳ್ತಾಳೆ, ಋಷಿಗಳೇ, ನೀವು ನುಡಿದ ಮಾತುಗಳೆಲ್ಲ ನಿಜ, ಆದರೂ ನಾನು ದೃಢೈಕ ಚಿತ್ತಳಾಗಿದ್ದೀನಿ. ಏನೇ ಆಗಲಿ ಆ ಪರಮಶಿವನೇ ನನ್ನ ಪತಿ, ಅವನನ್ನು ಉಳಿದು ನನಗೆ ಯಾವುದೂ ಗ್ರಾಹ್ಯವಲ್ಲ. ಅವನೇ ನನ್ನ ಸರ್ವಸ್ವವಾಗಿದ್ದಾನೆ. ನಿರ್ವಿಕಾರನು, ಆನಂದಮಯನು, ವಾತ್ಸಲ್ಯ ಬುದ್ಧಿ ಉಳ್ಳವನು, ಬ್ರಹ್ಮ ಸ್ವರೂಪನೂ ಆದಂಥ ಶಿವನೇ ನನ್ನ ಹೃದಯದ ಅಂತರಾಳದ ಸ್ವಾಮಿಯಾಗಿದ್ದಾನೆ. ಸಪ್ತರ್ಷಿಗಳೇ, ಸೂರ್ಯ ಪಶ್ಚಿಮದಲ್ಲಿ ಉದಯಿಸಲಿ, ಅಗ್ನಿ ಶೀತಲವಾಗಲಿ, ಆದರೆ ನನ್ನ ಈ ದೃಢತೆ ಹಿಂಗದು. ಆದ್ದರಿಂದ ನೀವಿನ್ನು ಹೊರಡ್ರಿ ಅಂತ ಹೇಳ್ತಾಳೆ. ಆಕೆಯ ನಿಶ್ಚಯವನ್ನು ಅರಿತಂಥ ಸಪ್ತರ್ಷಿಗಳು ಮನಸ್ಸಿನಲ್ಲಿಯೇ ಆಕೆಯನ್ನು ಆಶೀರ್ವದಿಸಿ ಆಕೆಯ ದೃಢತೆಗೆ ಸಂತೋಷಪಟ್ಟು ಅಲ್ಲಿಂದ ಹೊರಟು ಶಿವನಲ್ಲಿಗೆ ನಡೆದ ಸಂಗತಿಗಳನ್ನೆಲ್ಲ ಶಿವನಿಗೆ ತಿಳಿಸ್ತಾರೆ. ಆಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ ಶಿವ? ಕೇಳಿ. ಶಿವನು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಪಾರ್ವತಿಯ ಬಳಿಗೆ ಬಂದು ದೇವಿಯನ್ನ ಪರೀಕ್ಷಿಸುವುದು, ಆಕೆಗೆ ಪ್ರತ್ಯಕ್ಷನಾಗಿ ತನ್ನೊಂದಿಗೆ ಬರುವಂತೆ ಹೇಳೋದು, ಪಾರ್ವತಿ ಶಿವನಲ್ಲಿ ತನ್ನ ಇಚ್ಛೆಯನ್ನು ನಿವೇದಿಸಿಕೊಳ್ಳುವುದು, ಶಿವನು ಪ್ರಸನ್ನನಾಗುವುದು. ಈ ಭಾಗದ ಕಥೆಯನ್ನು ಹೀಗೆ ಕೇಳಿ. ಸಪ್ತರ್ಷಿಗಳಿಂದ ಪಾರ್ವತಿಯ ದೃಢ ನಿರ್ಧಾರವನ್ನು ಅರಿತು ಶಿವನಿಗೆ ಅತ್ಯಂತ ಸಂತೋಷವಾಗುತ್ತೆ. ಮಹಾಶಿವನು ಆಕೆಯನ್ನು ನಾನೇ ಸ್ವತಃ ಪರೀಕ್ಷಿಸಿ ಆಕೆಗೆ ಪ್ರತ್ಯಕ್ಷನಾಗಿ ಕರುಣಿಸುವ ನಿಶ್ಚಯವನ್ನ ಮಾಡ್ತಾನೆ. ಅದಕ್ಕಾಗಿ ಪರಮಾತ್ಮನು ಸಚ್ಚಿದಾನಂದ ಸ್ವರೂಪನು ದಯಾನಿಧಿಯೂ ಆದಂಥ ಶಿವ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಬಿಡ್ತಾರೆ. ಲೀಲಾರ್ಥವಾಗಿ ಬ್ರಾಹ್ಮಣ ವೇಷವನ್ನು ಧರಿಸಿದ್ರು ಶಿವನ ಅದ್ವಿತೀಯವಾದಂತಹ ತೇಜಸ್ಸು ಪ್ರಜ್ವಲಿತವಾಗಿಯೇ ಇರುತ್ತೆ. ಅವನು ತಕ್ಷಣ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಂತಹ ಸ್ಥಾನದಲ್ಲಿ ಪ್ರಕಟನಾಗಿ ಪಾರ್ವತಿಯ ಸಮೀಪಕ್ಕೆ ಬರ್ತಾನೆ. ಪಾರ್ವತಿಯು ಅತ್ಯಂತ ಆನಂದದಿಂದ ವೃದ್ಧ ಬ್ರಾಹ್ಮಣನನ್ನು ಸ್ವಾಗತಿಸಿ ಅತಿಥಿ ಸತ್ಕಾರವನ್ನ ಮಾಡಿ, ಸ್ವಾಮಿ, ತೇಜೋವಂತರಾದ ತಾವು ಇಲ್ಲಿಂದ ಬಂದ್ರಿ, ಎತ್ತ ಕಡೆ ಹೊರಟಿದ್ರಿ ಎಂತೆಲ್ಲ ಕುಶಲ ಪ್ರಶ್ನೆಯನ್ನ ಮಾಡ್ತಾಳೆ. ವೃದ್ಧ ಬ್ರಾಹ್ಮಣನು, ತಾಯೇ, ನೀನ್ ಯಾರು? ಈ ಘೋರವಾದ ಕಾಡಿನಲ್ಲಿ ಒಬ್ಬಳೇ ತಪಸ್ಸು ಮಾಡುತ್ತಿರುವ ಕಾರಣವಾದರೂ ಏನು? ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಪಾರ್ವತಿಯು, ದ್ವಿಜೋತ್ತಮರೇ, ನಾನು ಹಿಮಾಚಲನ ಪುತ್ರಿ ಪಾರ್ವತಿ. ಮಹೇಶ್ವರನನ್ನೇ ಪತಿಯಾಗಿ ಪಡೆಯುವಂಥ ಉದ್ದೇಶದಿಂದ ನಾನು ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದೀನಿ. ದೃಢೈಕ ಚಿತ್ತದಿಂದ ನಾನು ಇಷ್ಟು ವರ್ಷಗಳು ತಪಸ್ಸು ಮಾಡಿದರೂ ಶಿವ ನನ್ನನ್ನು ಕರುಣಿಸಲಿಲ್ಲ. ಇನ್ನೂ ಅವನ ವಿರಹದಿಂದ ನಾನು ಬದುಕಿರೋದಿಲ್ಲ. ಇಲ್ಲಿದ್ದ ಆದ್ದರಿಂದ ಇಲ್ಲಿ ಪ್ರಜ್ವಲಿತವಾಗಿರುವಂಥ ಈ ಅಗ್ನಿಯಲ್ಲಿ ಬಿದ್ದು ಈ ವಿರಹದಿಂದ ಪಾರಾಗುವ ನಿಶ್ಚಯವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಆಗಸಕ್ಕೆ ಚಾಚಿ ನಾಲಿಗೆಯನ್ನು ಚಾಚಿ ಉರಿತಾ ಇದ್ದಂತಹ ಬೆಂಕಿಯ ಜ್ವಾಲೆಯಲ್ಲಿ ಹೋಗಿ ನಿಂತ್ಕೊಳ್ತಾಳೆ. ಆದರೆ ಆಕೆಯ ತಪಸ್ಸಿನ ಪ್ರಭಾವಕ್ಕೆ ಅಗ್ನಿದೇವ ಕೂಡ ಏನು ಮಾಡೋದಿಲ್ಲ. ಆ ಜ್ವಾಲೆಯೆಲ್ಲ ಶೀತಲವಾಗಿಬಿಡುತ್ತೆ. ಆಗ ವೃದ್ಧ ವಿಪ್ರನು ಅವಳನ್ನು ಕುರಿತು, ದೇವಿ, ನೀನು ತಪಸ್ಸಿನ ಪ್ರಭಾವವು ದಿವ್ಯವಾದದ್ದು ಎಂದೇ ಅಗ್ನಿ ಶಾಂತನಾಗಿದ್ದಾನೆ. ಇಷ್ಟೆಲ್ಲ ಆದರೂ ಶಿವನು ನಿನಗೆ ಪ್ರತ್ಯಕ್ಷನಾಗಲಿಲ್ಲ. ಇದರಿಂದಲೇ ಅವನು ನಿರ್ದಯನು, ಪ್ರೇಮರಹಿತನು, ನಿರ್ವಿಕಾರನು, ಅಶುಭಮಯನು ಆದವನು ಅನ್ನೋದು ಸ್ಪಷ್ಟವಾಗುತ್ತೆ. ಶಿವ ಸರ್ವತಾ ವಿರಾಗಿ. ಅವನನ್ನು ವಿವಾಹವಾಗಿ ಸುಖ ಪಡೋದಕ್ಕಿಂತ ನೀನು ಹೆಚ್ಚಾಗಿ ದುಃಖವನ್ನೇ ಅನುಭವಿಸ್ಬೇಕಾಗತ್ತೆ. ಅವನಂತೂ ಅನಾಗರಿಕ ಅನ್ನೋದು ಲೋಕ ಪ್ರಸಿದ್ಧವಾದ ವಿಚಾರ. ನೀನು ವಸ್ತ್ರವನ್ನು ಧರಿಸಿದ್ಯಾ, ಅವನಂತೂ ಹುಲಿಯ ಚರ್ಮವನ್ನೇ ಧರಿಸ್ತಾನೆ. ನೀನು ಮೈಗೆ ಸುಗಂಧವನ್ನು ಲೇಪಿಸಿಕೊಳ್ಳುವೆ, ಆದ್ರೆ ಅವನು ಮೈಗೆ ಚಿತಾಭಸ್ಮವನ್ನು ಲೇಪಿಸ್ಕೊಳ್ತಾನೆ. ನೀನು ಪ್ರೇಮಮಯನಾಗಿರುವೆ, ಅವನು ನಿರ್ದಯನಾಗಿದ್ದಾನೆ. ಹೀಗಿರುವಾಗ ನೀನು ಅವನನ್ನ ವಿವಾಹವಾಗೋದಕ್ಕೆ ಬಯಸೋದು ಮೂಢತನವಲ್ವೇ ಅಂತ ಕೇಳ್ತಾನೆ. ಆ ಪಾರ್ವತಿಗೆ ವೃದ್ಧ ಬ್ರಾಹ್ಮಣನ ಶಿವನಿಂದ ಪೂರ್ಣ ಮಾತುಗಳಿಂದ ತುಂಬ ದುಃಖವಾಗುತ್ತೆ, ರೋಷವೂ ಬರುತ್ತೆ. ಆದರೂ ದಯಾಮಯಳಾದ ಆಕೆ ವೃದ್ಧನನ್ನ ಕುರಿತು, ಪಾಪ, ನೀನು ಅತ್ಯಂತ ಜ್ಞಾನಿ ಅಂತ ಭಾವಿಸಿದ್ದೆ, ಆದರೆ ನಿನ್ನ ಈ ಮಾತುಗಳಿಂದ ನಿನ್ನ ಜ್ಞಾನದ ಪರಿಮಾಣ ಎಷ್ಟು ಅನ್ನೋದು ನನಗೆ ಅರಿವಾಯಿತು. ಆದರೆ ಶಿವನು ತನ್ನ ಲೀಲಾರ್ಥವಾಗಿಯೇ ಈ ರೀತಿ ತೋರಿ ಬರ್ತಾ ಇದ್ದಾನೆ ಅನ್ನೋದನ್ನು ನೀನು ಅರಿತಿಲ್ಲ. ವಾಸ್ತವದಲ್ಲಿ ಶಿವ ನಿರ್ಗುಣ ಬ್ರಹ್ಮನಾಗಿದ್ದಾನೆ. ಪ್ರಪಂಚದ ಲೀಲಾರ್ಥ ಅವನು ರೂಪಪೂರ್ಣನಾಗಿದ್ದಾನೆ. ಸೃಷ್ಟಿಯ ಎಲ್ಲ ವಿದ್ಯೆಗಳ ಆಧಾರಭೂತನು ಶಿವನೇ ಆಗಿದ್ದಾನೆ. ಭಗವಂತನಾದ ಮಹಾವಿಷ್ಣುವಿಗೆ ವೇದವನ್ನು ಹೇಳಿಕೊಟ್ಟವನು ಶಿವನೇ ಅಲ್ವೇ? ಅವನು ಸರ್ವವ್ಯಾಪಿಯಾಗಿದ್ದಾನೆ. ಅಂತ ಶ್ರೇಷ್ಠ ಸ್ವಾಮಿಯನ್ನ ನೀನು ನಿಂದಿಸುವೆ. ಆದ್ರಿಂದ ಶಿವ ನಿಂದಕನಾದ ನೀನು ವದಾರ್ಹನಾಗಿದೆಯಾ. ಆದರೆ ಬ್ರಾಹ್ಮಣನಾಗಿರುವುದರಿಂದ
ನಿನ್ನನ್ನು ಕೊಲ್ಲಲಾಗದು ಅಂತೆ ನಿನ್ನ ಮುಖಾವಲೋಕವನ್ನ ಮಾಡೋದಿಲ್ಲ. ಇಲ್ಲಿಂದ ಈಗಲೇ ಹೊರಟು ಹೋಗು, ಅನ್ಯತ್ರ ತಪಸ್ಸಿನಲ್ಲಿ ನಿರತಳಾಗಿರ್ತೀನಿ ಅಂತ ಹೇಳಿ ಪಾರ್ವತಿಯು ಅಲ್ಲಿಂದ ಹೊರಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾಳೆ. ಆಗ ದಯಾಮಯನು ನಿರಂಜನನು ಆದ ಶಿವ ಆಕೆಯ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ಪ್ರಿಯೇ, ನಿನ್ನ ದೃಢ ತಪಸ್ಸಿಗೆ ನಾನು ಆನಂದಿತನಾಗಿದ್ದೀನಿ. ಭಕ್ತ ಪರಾಧೀನನಾದ ನಾನು ನಿನ್ನ ದಾಸನಾಗಿದ್ದೀನಿ. ಪಾರ್ವತಿ, ನಾನು ನಿನ್ನನ್ನು ಅನೇಕ ರೀತಿಯಲ್ಲಿ ಪರೀಕ್ಷಿಸಿ ನೋಡಿದೆ. ಕೇವಲ ಲೋಕ ಲೀಲಾರ್ಥನಾಗಿ ಈ ರೀತಿ ನಿನ್ನನ್ನು ನೋಯಿಸಿದ್ದಕ್ಕೆ ಉದಾರ ಹೃದಯದಿಂದ ನನ್ನನ್ನು ಕ್ಷಮಿಸು ಪ್ರಿಯೆ. ನೀನು ನನ್ನ ಸಮೀಪಕ್ಕೆ ಬಾ, ನಾನು ನಿನ್ನ ಪತಿ, ನೀನು ನನ್ನ ಪತ್ನಿ, ಇರುವರು ಹೋಗೋಣ ನಡೆಯೇ ಎಂದನು. ಆ ಸಹಸ್ರಾರು ವರ್ಷಗಳಿಂದ ಘೋರವಾಗಿ ಯಾರಿಗಾಗಿ ತಪಸ್ಸು ಮಾಡ್ತಾ ಇದ್ಲೋ ತದೇಕ ಚಿತ್ತರ ಧ್ಯಾನದಲ್ಲಿ ಯಾರಿಗಾಗಿ ನಿರತಳಾಗಿದ್ದಳೋ ಆತನೇ ಪ್ರತ್ಯಕ್ಷನಾಗಿ ಮುಂದೆ ನಿಂತು ತನ್ನನ್ನ ಪತ್ನಿ ಅಂತ ಸ್ವೀಕರಿಸಿದಂಥ ಶಿವನನ್ನು ನೋಡಿ ಪಾರ್ವತಿಗೆ ಅತ್ಯಂತ ಆನಂದವಾಗೋಯ್ತು. ಲೋಕಲೀಲಾರ್ಥವಾಗಿ ಅವತಾರವನ್ನು ಎತ್ತಿದ್ದ ಆ ಜಗದಂಬೆ ಇನ್ನೂ ಲೋಕಲೀಲೆಗಳನ್ನ ಮಾಡೋ ಉದ್ದೇಶದಿಂದ ಆನಂದಿತಳಾಗಿ ಶಿವನನ್ನ ಭಕ್ತಿಯಿಂದ ವಂದಿಸ್ತಾಳೆ. ಆಮೇಲೆ ಮುಂದೆ ಪಾರ್ವತಿ ಕಲ್ಯಾಣ, ಷಣ್ಮುಖ ಜನನ, ತಾರಕವಧೆ, ಪಾರ್ವತಿ ಮಹಾತ್ಮ ಈ ಕಥೆಯ ಭಾಗವನ್ನ ಈಗ ನಾನು ಹೇಳ್ತೀನಿ. ಪಾರ್ವತಿ ದೇವಿಗೆ ಶಿವ ಪ್ರತ್ಯಕ್ಷನಾಗಿ ತನ್ನೊಂದಿಗೆ ಕೈಲಾಸಕ್ಕೆ ಬರುವಂತೆ ಆಹ್ವಾನಿಸ್ತಾನೆ. ಲೋಕದಲ್ಲಿ ಲೀಲಾರ್ಥವಾಗಿ ಅವತರಿಸಿದಂತಹ ಜಗದಂಬೆ ಶಿವನನ್ನ ಕುರಿತು, ನಾಥ, ನೀನು ನನ್ನ ಸರ್ವಸ್ವವೂ ಆಗಿದೆಯಾ. ನನ್ನ ತಂದೆ ಹಿಮಾಲಯ ನೀನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುವ ಶುಭ ಪ್ರಸಂಗವೂ ಬರುವಂತೆ ಅನುಗ್ರಹ ಮಾಡು. ಈಗ ನಾನು ಮನೆಗೆ ಹೋಗಿ ಸೇರ್ತೀನಿ. ನೀನು ಈ ವಿಶ್ವದಲ್ಲಿ ಲೀಲೆಯನ್ನು ಆಚರಿಸುವುದರಲ್ಲಿ ಅತ್ಯಂತ ಕುಶಲನಾಗಿದ್ದೀಯಾ. ಎಂದೇ ನೀನು ನನ್ನ ತಂದೆ ಹಿಮಾಲಯನಲ್ಲಿಗೆ ನನ್ನನ್ನು ಯಾಚಿಸಿ ಬರಬೇಕು ಪ್ರಭು. ನೀನು ಈ ಲೀಲೆಯನ್ನು ವಹಿಸಬೇಕಾಗಿದೆ. ಆದ್ದರಿಂದ ನಮ್ಮ ವಿವಾಹ ಲೌಕಿಕ ರೀತಿಯಲ್ಲಿಯೇ ನಡೆಯಲಿ ಅಂತ ಹೇಳ್ತಾಳೆ. ಭಕ್ತಾಧೀನನಾದ ಶಿವ ಭಕ್ತರ ಕೋರಿಕೆಯನ್ನು ನೆರವೇರಿಸಲು ಸದಾ ಸಿದ್ಧನಾಗಿರ್ತಾನೆ ಅನ್ನೋದು ವಿಖ್ಯಾತವಲ್ಲವೇ. ದೇವಾದಿದೇವನಾದ ಅವನು ಹಿಮಾಲಯನಲ್ಲಿಗೆ ಕನ್ಯಾಯಾಚಕನಾಗಿ ಹೋಗುವುದಕ್ಕೂ ಒಪ್ಕೊಳ್ತಾನೆ. ಅವನು ಶಿವೆಯನ್ನ ಕುರಿತು, ಪ್ರಿಯೇ, ಈ ಯಾಚಕನ ಕಾರ್ಯವನ್ನ ನಿನಗಾಗಿ ಮಾಡಬೇಕಾಗಿದೆ, ಚಿಂತೆ ಇಲ್ಲ ಅಂತ ಅಭಯವನ್ನ ನೀಡ್ತಾನೆ. ಇದರಿಂದ ಪಾರ್ವತಿಗೆ ಅತ್ಯಂತ ಆನಂದವಾಗುತ್ತೆ. ಆಕೆ ಕಣ್ಣುಗಳಿಂದ ಆನಂದ ಬಾಷ್ಪವು ಧಾರೆಯಾಗಿ ಹರಿದು ಹೋಗುತ್ತೆ. ದೇವಿ ಶಿವನನ್ನ ಕುರಿತು, ಪ್ರಾಣನಾಥ, ನೀನು ಆತ್ಮನಾಗಿರುವೆ, ನಾನು ಪ್ರಕೃತಿಯಾಗಿದ್ದೀನಿ. ನಾವಿಬ್ಬರು ನಿರ್ಗುಣರಾಗಿದ್ದರೂ ಪ್ರಪಂಚದ ಲೀಲಾರ್ಥವಾಗಿ ಸ್ಥಗಣರಾಗಿದ್ದೇವೆ. ಆದ್ದರಿಂದ ದೇವಾ, ನೀನು ನಾನು ಹೇಳಿದ ಹಾಗೆ ಹಿಮಾಲಯನಲ್ಲಿಗೆ ಕನ್ಯಾರ್ಥಿಯಾಗಿ ಬಂದು ಲೌಕಿಕ ರೀತಿಯಲ್ಲಿ ನನ್ನನ್ನು ವಿವಾಹವಾಗಿ ಕರುಣಿಸು ಅಂತ ಪ್ರಾರ್ಥಿಸ್ತಾಳೆ. ಶಿವನು ಅದಕ್ಕೆ ಒಪ್ಪಿ ಅಂತರ್ಧಾನನಾಗಿ ಕೈಲಾಸವನ್ನು ಸೇರಿಕೊಳ್ತಾನೆ. ಶಿವ ಅತ್ತ ನಡೆದ, ಈ ಕಡೆ ಪಾರ್ವತಿ ತನ್ನ ಮನೆಗೆ ಹಿಂದಿರುತ್ತಾಳೆ. ಕಾನನದಿಂದ ಹಿಂತಿರುಗಿದಂತಹ ಮಗಳನ್ನ ಕಂಡು ಮಾತಾಪಿತೃಗಳ ಆನಂದಕ್ಕೆ ಪಾರವೇ ಇಲ್ಲದ ಹಾಗಾಗುತ್ತೆ. ತಂದೆ ತಾಯಿ ಆಕೆಯನ್ನು ಬಹಳ ಪ್ರೀತಿಯಿಂದ ಆಧರಿಸ್ತಾರೆ. ರಾಜನ ಪರಿವಾರವೇ ಮೊದಲಾದ ಜನರೆಲ್ಲರೂ ಬಂದು ಪಾರ್ವತಿಗೆ ಆದರವಾದ ಭವ್ಯ ಸ್ವಾಗತವನ್ನು ಬಯಸಿ ಸತ್ಕರಿಸ್ತಾರೆ. ಸರ್ವರು ಪಾರ್ವತಿಯ ನಿಷ್ಠೆ, ಶೀಲ, ಸದ್ಗುಣಗಳನ್ನ ಬಹಳವಾಗಿ ಹೊಗಳ್ತಾರೆ. ಅವರ ಸತ್ಕಾರಗಳ ಸಂಭ್ರಮಗಳೆಲ್ಲವೂ ಮುಗಿದ ನಂತರ ಹಿಮಾಲಯನು ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕೆ ಹೊರಡ್ತಾನೆ. ಇತ್ತ ಶಿವನು ತನ್ನ ಲೀಲೆಯನ್ನು ಜಗತ್ತಿಗೆ ತೋರಿಸುವ ಇಚ್ಛೆಯಿಂದ ನಟನ ವೇಷ ಧರಿಸಿ ಮೇನಾದೇವಿಯಲ್ಲಿಗೆ ಬರ್ತಾನೆ. ವೇಷವೂ ಬಹಳ ವಿಚಿತ್ರವಾಗಿರುತ್ತೆ. ಮೇನಾದೇವಿ ತನ್ನ ಅಂತಃಪುರದ ಸ್ತ್ರೀಯರೊಂದಿಗೆ ಕುಳಿತು ನಟನ ನಾಟ್ಯವನ್ನು ನೋಡುತ್ತಾ ಇರ್ತಾಳೆ. ಅಲ್ಲದೆ ನಗರದ ಸ್ತ್ರೀ ಪುರುಷರೆಲ್ಲರೂ ಅಲ್ಲಿಗೆ ಬಂದು ಶಿವನ ಅದ್ಭುತವಾದ ನಾಟ್ಯವನ್ನು ನೋಡಿ ಆನಂದಿಸ್ತಾ ಇರ್ತಾರೆ. ಅಲ್ಲಿಯೇ ಇದ್ದಂಥ ಪಾರ್ವತಿಗೆ ಹೃದಯದಲ್ಲಿ ಪ್ರತ್ಯಕ್ಷ ಶಿವನೇ ಕಂಡು ಬರ್ತಾನೆ. ತ್ರಿಶೂಲ, ಅಡಮರುಗ ಸಹಿತ ಅಲೌಕಿಕ ಸುಂದರನಾದ ಶಿವನನ್ನು ಕಂಡು ಪಾರ್ವತಿ ಆನಂದಿತಳಾಗಿ ಹೋಗ್ತಾಳೆ. ಆನಂದಾತಿರೇಕದಿಂದ ದೇವಿ ಮೂರ್ಛಿತಳಾಗ್ತಾಳೆ. ಶಿವನು ಅದೇ ಹೊತ್ತು ತಾನು ಆಕೆಯ ಪತಿಯಾಗುವುದಾಗಿ ವರವನ್ನ ಇತ್ತು ಮತ್ತೆ ನಟನಾಗಿ ನಾಟ್ಯವನ್ನ ಆಡೋಕೆ ಶುರು ಮಾಡ್ತಾಳೆ. ನಾಟ್ಯದಿಂದ ಹರ್ಷಿತಳಾದ ಮೇನಾದೇವಿ ನಟನಿಗೆ ಅಮೂಲ್ಯವಾದ ರತ್ನಾಭರಣವನ್ನು ಕೊಡೋದಕ್ಕೆ ಹೋಗ್ತಾಳೆ. ನಟನಾದ ಶಿವ ಅದನ್ನು ಸ್ವೀಕರಿಸೋದಿಲ್ಲ. ಮೇನಾದೇವಿ ಅವನನ್ನ ಕುರಿತು, ನಿನಗೆ ಇದು ಬೇಡವಾದ್ರೆ ಮತ್ತೇನು ಬೇಕು ಅಂತ ಕೇಳ್ತಾಳೆ. ನರ್ತಕನ ವೇಷದಲ್ಲಿದ್ದ ಶಿವ ತನಗೆ ಪಾರ್ವತಿಯನ್ನ ಭಿಕ್ಷೆಯಾಗಿ ಕೊಡಬೇಕು ಅಂತ ಬೇಡ್ತಾಳೆ. ಮತ್ತೆ 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 ನಾಟ್ಯವನ್ನು ಆಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಮೇನಾದೇವಿಗೆ ತಡೆಯಲಾರದಷ್ಟು ಕೋಪ ಬರುತ್ತೆ. ತನ್ನ ಮಗಳನ್ನ ಭಿಕ್ಷುಕರೊಬ್ಬ ಬೇಡದ
ಅಂತ ಕೋಪ ಬಂದ್ಬಿಡುತ್ತೆ. ಅವನನ್ನು ಬೈದು ಹೊರಗಟ್ಟಬೇಕು ಅನ್ನೋಷ್ಟರಲ್ಲಿ ಹಿಮಾಲಯ ಗಂಗಾ ಸ್ನಾನದಿಂದ ಹಿಂದಿರುಗ್ತಾನೆ. ಅವನಿಗೂ ಮೇನಾದೇವಿಯಿಂದ ಭಿಕ್ಷುಕ ನರ್ತಕನ ಆ ಒಂದು ಯೋಚನೆ, ಅವನು ಬೇಡಿದ್ದು ತಿಳಿದು ಬಂದರೂ ಕ್ರೋಧಿತನಾಗಿ ಶಿವನನ್ನು ಹೊರಕ್ಕೆ ಕಳಿಸಿ ಅವನ್ನ ಅಂತ ಸೇವಕರಿಗೆ ಆಜ್ಞೆ ಮಾಡ್ತಾನೆ. ಸೇವಕರು ನರ್ತಕನ ಸಮೀಪಕ್ಕೆ ನಡೀತಾರೆ. ಆದರೆ ಅವನನ್ನು ಮುಟ್ಟೋದಕ್ಕೆ ಯಾರಿಂದನೂ ಸಾಧ್ಯವಾಗೋದಿಲ್ಲ. ನರ್ತಕನ ದೇಹ ಅಗ್ನಿಯ ಹಾಗೆ ಸುಡ್ತಾ ಇರತ್ತೆ. ಜ್ವಾಲೆ ಸ್ವಲ್ಪ ದೂರದಲ್ಲಿಯೇ ಅನುಭವಕ್ಕೆ ಬರ್ತಾ ಇರತ್ತೆ. ಅಲ್ಲದೆ ಶಿವ ನಾಟ್ಯ ಮಾಡ್ತಾ ಹಿಮಾಲಯನಿಗೆ ವಿವಿಧ ರೂಪಗಳಲ್ಲಿ ಕಂಡು ಬರ್ತಾನೆ. ಒಮ್ಮೆ ಮಹಾವಿಷ್ಣುವಿನಂತೆ ಕಂಡು ಬರ್ತಾನೆ, ಒಮ್ಮೆ ಚತುರ್ಮುಖ ಬ್ರಹ್ಮನಂತೆ ಕಂಡು ಬರ್ತಾನೆ, ರುದ್ರನಂತೆ ಕಂಡು ಬರ್ತಾನೆ, ಶಿವ ಪಾರ್ವತಿಯರಂತೆ ಕಂಡು ಬರ್ತಾನೆ. ಇದರಿಂದ ಹಿಮಾಲಯ ಆಶ್ಚರ್ಯಚಕಿತನಾಗಿ ಹೋಗ್ತಾನೆ, ಆನಂದ ನಿಮಗ್ನನಾಗ್ತಾನೆ. ಕೊನೆಗೆ ಶಿವನು ಹಿಮಾಲಯದಿಂದ ಮತ್ತೊಮ್ಮೆ ಪಾರ್ವತಿಯನ್ನೇ ಭಿಕ್ಷೆ ರೂಪದಲ್ಲಿ ಕೇಳ್ತಾನೆ. ಹಿಮಾಲಯನು ಇನ್ನೂ ಮೋಹ ನಿವೃತ್ತನಾಗಿರಲಿಲ್ಲ. ಆದ್ರಿಂದ ನರ್ತಕನ ಆ ಪ್ರಾರ್ಥನೆಯನ್ನು ನಿರಾಕರಿಸ್ತಾನೆ. ಆಗ ನರ್ತಕನ ವೇಷದಲ್ಲಿದ್ದಂಥ ಶಿವ ಮಾಯವಾಗಿ ಹೋಗ್ತಾನೆ. ಆಗ ಮೇನೆಗೂ ಮತ್ತು ಹಿಮಾಲಯನಿಗೂ ನರ್ತಕನ ರೂಪದಲ್ಲಿ ಬಂದಿದ್ದವನು ಶಿವನೇ ಎನ್ನುವಂಥ ಸತ್ಯ ದೃಢವಾಗಿ ಹೋಗುತ್ತೆ. ಆನಂತರವೂ ಶಿವ ಹಿಮಾಲಯನನ್ನು, ಪಾರ್ವತಿಯನ್ನು, ಮೇನಾದೇವಿಯನ್ನು ಹಲವಾರು ರೀತಿಯಲ್ಲಿ ಪರೀಕ್ಷಿಸ್ತಾನೆ. ವೈಷ್ಣವ ಬ್ರಾಹ್ಮಣ ವೇಷವನ್ನು ಧರಿಸ್ಕೊಂಡು ಶಿವ ಬರ್ತಾನೆ. ಅಲ್ಲಿ ಶಿವನಿಂದನೆಯನ್ನು ಮಾಡ್ತಾನೆ. ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಬೇಡ ಅಂತ ಹೇಳ್ತಾನೆ. ಇದನ್ನೇ ಪ್ರಧಾನವಾಗಿ ಇಟ್ಕೊಂಡು ಮೇನಾದೇವಿ ತನ್ನ ಮಗಳನ್ನ ಯಾವತ್ತೂ ಶಿವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆಗ ಶಿವ ಸಪ್ತರ್ಷಿಗಳನ್ನ, ವಸಿಷ್ಠ, ಅರುಂಧತಿಯರನ್ನ ಹಿಮಾಲಯನಿಗೆ ಕಳಿಸ್ತಾನೆ. ಅವರೆಲ್ಲರೂ ಮೇನಾದೇವಿಯ ಭ್ರಮೆಯನ್ನು ಹೋಗಲಾಡಿಸಿ ಪಾರ್ವತಿಗೆ ತಕ್ಕ ವರನ್ನು ಶಿವನೇ, ನೀನು ಶಿವನಿಗೆ ಕೊಟ್ಟವಳನ್ನ ಮದುವೆ ಮಾಡು ಅಂತ ಒಪ್ಪಿಸ್ತಾರೆ. ಈ ಸಮಾಚಾರವನ್ನು ಸಪ್ತರ್ಷಿಗಳು ಶಿವನಿಗೆ ತಿಳಿಸ್ತಾರೆ. ಶಿವನು ಆನಂದದಿಂದ ಲೌಕಿಕವಾಗಿ ಪಾರ್ವತಿಯೊಡನೆ ವಿವಾಹವಾಗೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾನೆ. ಹಿಮಾಲಯನು ಒಳ್ಳೆಯ ಶುಭ ದಿನದಲ್ಲಿ ಲಗ್ನ ಪತ್ರಿಕೆಯನ್ನು ಇರಿಸಿ ಶಿವನಲ್ಲಿಗೆ ಕಳಿಸ್ಕೊಡ್ತಾನೆ. ಪಾರ್ವತಿ ದೇವಿಯ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತೆ. ವಿವಾಹದ ಏರ್ಪಾಟುಗಳನ್ನು ಪಾರ್ವತಿಯೂ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಹಿಮಾಲಯ ನಗರವನ್ನು ವಿಶೇಷವಾಗಿ ಅಲಂಕರಿಸ್ತಾನೆ. ಸಮಸ್ತ ನದಿಗಳಿಗೂ ಸಮುದ್ರದ ಅಧಿಪತಿಗಳಿಗೂ ಆಮಂತ್ರಣವನ್ನು ಕಳಿಸ್ತಾನೆ. ಸ್ವಯಂ ವಿಶ್ವಕರ್ಮನೇ ಅಲ್ಲಿಗೆ ಬಂದು ಅತ್ಯಂತ ಸುಂದರವಾದ ಲಗ್ನ ಮಂಟಪವನ್ನು ಅಮೋಘವಾದ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಡ್ತಾನೆ. ಇತ್ತ ಶಿವನು ನಾರದರ ಮುಖೇನ ಸರ್ವರಿಗೂ ವಿವಾಹದ ಕರೆಯೋಲೆಗಳನ್ನ ಕಳಿಸಿಕೊಡ್ತಾನೆ. ಸರ್ವರು ಆಮಂತ್ರಣವನ್ನು ಪಡ್ಕೊಂಡು ಕೈಲಾಸಕ್ಕೆ ಬರ್ತಾರೆ. ಶಿವನ ಲೌಕಿಕ ರೀತಿಯಲ್ಲಿಯೇ ವರನಂತೆ ಸಿಂಗಾರ ಮಾಡಿಕೊಂಡು ಗೃಹ ಪೂಜಾದಿಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಕೈಲಾಸದಿಂದ ಹೊರಡ್ತಾನೆ. ಅವನ ಜೊತೆ ಶಿವಗಣಗಳು, ದೇವಾದಿ ದೇವತೆಗಳು ಹೊರಡ್ತಾರೆ. ಸರ್ವ ವಿಧವಾದ ವಾದ್ಯಗಳು ಮೊಳಗುತ್ತವೆ. ಶಿವನು ತನ್ನ ಸಮಸ್ತ ಗಣದೊಂದಿಗೆ ದೇವತೆಗಳೊಂದಿಗೆ ಹಿಮಾಲಯನ ನಗರದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಕೈಲಾಸದಲ್ಲಿ ಕೇವಲ ಕೆಲವೇ ಜನ ಶಿವಗಣಗಳನ್ನ ಬಿಟ್ಟು ಉಳಿದೆಲ್ಲ ಶಿವಗಣಗಳನ್ನು ಜೊತೆಯಲ್ಲಿ ಕರೆದುಕೊಂಡು ನಡೀತಾನೆ. ಭೂತ ಪ್ರೇತಾದಿಗಳೆಲ್ಲ ಜೊತೆಯಲ್ಲಿ ನಡೆಸ್ತಾರೆ. ನೋಡುವವರಿಗೆ ಶಿವನ ಆ ಮೆರವಣಿಗೆ ವಿಚಿತ್ರವಾಗಿ ತೋರಿ ಬರ್ತಾ ಇರುತ್ತೆ. ಶಿವನ ಗಣಗಳಾದ ಭೂತ ಪ್ರೇತಾದಿಗಳಲ್ಲದೆ ಬ್ರಹ್ಮ, ವಿಷ್ಣುವೇ ಮೊದಲಾದ ದೇವತೆಗಳು ಕೂಡ ತಮ್ಮ ತಮ್ಮ ವಾಹನಗಳ ಮೇಲೆ ಆಸೀನರಾಗಿ ನಡೀತಾ ಬರ್ತಿರ್ತಾರೆ. ನಗರದ ದ್ವಾರದಲ್ಲಿಯೇ ಹಿಮಾಲಯ ತನ್ನ ಪರಿವಾರ ಸಮೇತನಾಗಿ ಶಿವನನ್ನು ಸ್ವಾಗತಿಸೋದಕ್ಕೆ ಕಾದು ನಿಂತಿರ್ತಾನೆ. ಶಿವನು ನಗರವನ್ನು ಸಮೀಪಿಸಿದ ತಕ್ಷಣ ಅತ್ಯಂತ ಭಕ್ತಿ, ಪ್ರೇಮ, ವಿಶ್ವಾಸಗಳಿಂದ ಅವನನ್ನು, ಅವನ ಸಮಸ್ತ ಪರಿವಾರವನ್ನು ಸ್ವಾಗತಿಸ್ತಾನೆ. ಸ್ವಲ್ಪ ದೂರದಲ್ಲಿಯೇ ಇದ್ದಂಥ ಮೇನಾದೇವಿ ಶಿವನ ಅದ್ಭುತ ರೂಪವನ್ನು, ಅವನ ಲೀಲೆಯನ್ನು, ಅವನ ಭಯಂಕರ ಗಣಸಮೂಹವನ್ನು ನೋಡಿ ಭಯದಿಂದ ಮೂರ್ಛಿತಳಾಗಿಬಿಡ್ತಾಳೆ. ಅವಳ ಮೋಹ ಭ್ರಾಂತಿ ಇನ್ನೂ ಹೋಗಿರಲಿಲ್ಲ. ಸಖಿಯರು, ದಾಸಿಯರು ಒಡನೆಯೇ ಆಕೆಗೆ ಶೈತ್ಯೋಪಚಾರವನ್ನು ಮಾಡ್ತಾರೆ. ಆದ್ದರಿಂದ ಮೇನಾದೇವಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಜ್ಞಾನ ಬಂದು ಆಕೆ ಎದ್ದು ನಿಂತು ಶಿವನು ಸುಂದರ ರೂಪವನ್ನು ಧರಿಸಿ ಬರುವವರೆಗೂ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡೋದಿಲ್ಲ ಅಂತ ದೃಢವಾಗಿ ಹೇಳಿಬಿಡ್ತಾಳೆ. ಆಗ ಅನೇಕ ಋಷಿಮುನಿಗಳು ಆಕೆಗೆ ಸಮಾಧಾನ ಹೇಳ್ತಾರೆ. ದೇವತೆಗಳು ಬುದ್ಧಿ ಹೇಳ್ತಾರೆ. ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಮೇನಾದೇವಿ ಶಿವನು ತನ್ನ ಭಯಂಕರವಾದ ಅದ್ಭುತ ರೂಪವನ್ನೇ ಬಿಟ್ಟು ಸುಂದರ ರೂಪದಲ್ಲಿ ಪ್ರಕಟವಾದರೆ ಮಾತ್ರ ನಾನು ಪಾರ್ವತಿಯನ್ನು ಆಕೆಗೆ ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಡ್ತಾಳೆ. ವಿಷ್ಣು ಆಗ ದೇವತೆಗಳ ಕಾರ್ಯಕ್ಕೆ ವಿಘ್ನ ಉಂಟಾಗುತ್ತೆ ಅಂತ ಹೆದರಿ ನಾರದನನ್ನು ಶಿವನ ಬಳಿಗೆ ಕಳಿಸ್ತಾನೆ. ನಾರದರು ಶಿವನನ್ನು ನಾನಾ ರೀತಿಗಳಲ್ಲಿ ಸ್ತುತಿಸಿ ಅವನನ್ನು ಪ್ರಸನ್ನನಾಗಿ ಮಾಡಿ ಸುಂದರ ರೂಪ ಧರಿಸ್ಕೊಳ್ಳಪ್ಪ ಚೆನ್ನಾಗಿರುತ್ತೆ ಅಂತ ನೈಸ್ ಮಾಡಿ ಹೇಳ್ತಾರೆ ನಾರದರು. ಸರಿ, ಇತ್ತ ಮೇನೆಯು ಕೂಡ ಶಿವನ ಅನೇಕ ಸ್ತುತಿಗಳಿಂದ ಸ್ತುತಿಸ್ತಾಳೆ. ಶಿವನು ಆಗ ಸುಂದರವರನಾಗಿ ಗಣಾದಿಗಳನ್ನು ಅಂತೆಯೇ ಪರಮ ಸೌಂದರ್ಯಶಾಲಿಗಳನ್ನಾಗಿ ಮಾಡಿ ಬರ್ತಾನೆ. ಆಗ ಮೇನಾದೇವಿ ಹರ್ಷ ಚಿತ್ತಳಾಗಿ ಪಾರ್ವತಿ ಕಲ್ಯಾಣಕ್ಕಾಗಿ ಒಪ್ಪಿಕೊಳ್ತಾಳೆ. ಶಿವನ ಮಂಗಳ ಸ್ವರೂಪವನ್ನು ನಗರದ ಜನಗಳೆಲ್ಲರೂ ನೋಡಿ ಕೃತಾರ್ಥರಾಗ್ತಾರೆ. ಲೀಲಾಮಯನು, ಸಚ್ಚಿದಾನಂದ ಸ್ವರೂಪನು ಆದ ಶಿವನು
ಸರ್ವರ ಸತ್ಕಾರವನ್ನೂ ಸ್ವೀಕರಿಸಿ ಲೌಕಿಕ ಕ್ರಮವನ್ನೇ ಅನುಸರಿಸಿ ಹಿಮಾಲಯನ ಅರಮನೆಯನ್ನು ಸೇರ್ತಾನೆ. ಇತ್ತ ಭಗವತಿ ಪಾರ್ವತಿಯೂ ಕೂಡ ಅಂತಃಪುರದ ಸ್ತ್ರೀಯರೊಂದಿಗೆ ಕುಲದೇವಿಯಾದ ಅಂಬಿಕೆಯನ್ನ ಪೂಜಿಸೋದಕ್ಕೆ ಹೊರಡ್ತಾಳೆ. ದೇವಾದಿ ದೇವತೆಗಳೆಲ್ಲರೂ ಪಾರ್ವತಿ ದೇವಿಯ ಮಂಗಳ ಸ್ವರೂಪವನ್ನು ನೋಡಿ ಪ್ರಸನ್ನನಾಗಿ ಬಿಡ್ತಾರೆ. ಆಕೆಯ ದೇಹ ಕಾಂತಿ ನೀಲಾಂಜನ ಸಮವಾಗಿರುತ್ತೆ. ಆಕೆಯ ಅಂಗ ಪ್ರತ್ಯಂಗಗಳೇ ಆಭರಣಗಳಂತಿರುತ್ತವೆ. ದೇವಿಯ ಮುಖದ ಮೇಲೆ ಬೆಳದಿಂಗಳಿನಂತಹ ಮಂದಹಾಸ ನಾಟ್ಯ ಮಾಡ್ತಾ ಇರುತ್ತೆ. ಆಕೆಯ ಕಟಾಕ್ಷಪೂರ್ಣ ದೃಷ್ಟಿ ಅತ್ಯಂತ ಮನೋಹರವಾಗಿರುತ್ತೆ. ಲಲಾಟದ ಕಸ್ತೂರಿ ತಿಲಕದೊಂದಿಗೆ ಕುಂಕುಮದ ಬೊಟ್ಟು ಶೋಭಾಯಮಾನವಾಗಿರುತ್ತೆ. ಸಂಪೂರ್ಣ ದೇಹವು ಸುಗಂಧಗಳಿಂದ ಲೇಪಿತವಾಗಿ ಆಕೆಗೆ ಸಮಸ್ತ ದೇವತೆಗಳು, ಗಂಧರ್ವರು, ಶಿವಗಣವು ಭಕ್ತಿಯಿಂದ ವಂದಿಸ್ತಾರೆ. ಜಗತ್ತಿನ ಕಾರಣಭೂತಳು, ಜಗಜ್ಜನನಿಯೂ ಆದ ಪಾರ್ವತಿ ದೇವಿಯು ಸರ್ವರಿಗೂ ಪೂಜ್ಯಳಾದವಳು. ಶಿವನ ಓರಿಗಣ್ಣಿನಿಂದ ಪಾರ್ವತಿಯನ್ನು ನೋಡಿ ಹರ್ಷಚಿತ್ತನಾಗ್ತಾನೆ. ಜಗದಂಬೆಯು ಈ ರೀತಿ ಎಲ್ಲರ ಮನಸ್ಸನ್ನು ಆನಂದಗೊಳಿಸ್ತಾ ನಡೆದು ಅಂಬಿಕಾದೇವಿಯನ್ನು ವಿಧಿಪೂರ್ವಕವಾಗಿ ಪೂಜಿಸಿ ಬ್ರಾಹ್ಮಣ ಪತ್ನಿಯರಿಗೆ ವಂದಿಸಿ ಹಿಂತಿರುಗ್ತಾಳೆ. ವಿವಾಹ ಮಂಟಪದಲ್ಲಿ ಎಲ್ಲರೂ ಕಿಕ್ಕಿರಿದು ತುಂಬಿರ್ತಾರೆ. ವರನ ಪಕ್ಷದವರಾದ ಬ್ರಹ್ಮ, ವಿಷ್ಣು, ಇಂದ್ರಾದಿಗಳೆಲ್ಲರೂ ಲೌಕಿಕ ಕ್ರಮದಂತೆ ಶಿವನು ಕೊಟ್ಟಿದ್ದಂಥ ವಸ್ತ್ರಾಭರಣಗಳನ್ನ ಪಾರ್ವತಿಗೆ ಕೊಡ್ತಾರೆ. ಬ್ರಾಹ್ಮಣ ಪತ್ನಿಯರು, ಸಖಿಯರು ಪಾರ್ವತಿ ದೇವಿಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾರೆ. ಅನಂತರ ನಾನಾ ರೀತಿಯ ವಸ್ತ್ರಾಭರಣಗಳಿಂದ ದೇವಿಯನ್ನು ಅಲಂಕರಿಸ್ತಾರೆ. ಜಗನ್ಮಾತೆ ಆದ ಶಿವೆ ಆ ರೀತಿ ಅಲಂಕೃತಳಾಗಿ ಮನಸ್ಸಿನಲ್ಲಿಯೇ ಶಿವನನ್ನ ಧ್ಯಾನಿಸ್ತಾಳೆ. ಕುಲ ಪುರೋಹಿತರಾದ ಗರ್ಗರು ಕನ್ಯಾದಾನ ಮುಹೂರ್ತವನ್ನ ನಿಶ್ಚಯಿಸಿರ್ತಾರೆ. ಆಗಲೂ ಆಕೆಗೆ ವಿವಾಹವನ್ನು ನೆರವೇರಿಸುವ ಕಾರ್ಯವನ್ನು ಅವರೇ ವಹಿಸಿಕೊಂಡಿರ್ತಾರೆ. ಮುಹೂರ್ತವು ಸನಿಹವಾದುದನ್ನು ಅರಿತಂತ ಆತ ಶಿವನನ್ನು ಅವನ ಪರಿವಾರದವರನ್ನು ಕರೆತರುವಂತೆ ಹೇಳ್ತಾರೆ. ಅದರಂತೆ ಹಿಮಾಲಯನ ಮಂತ್ರಿಗಳು ಬೀಗರು ಇಳಿದುಕೊಂಡಿರುವಂತಹ ಸ್ಥಳಕ್ಕೆ ಬಂದು ಕನ್ಯಾದಾನ ಸಮಯ ಸಮೀಪವಾಗ್ತಾ ಇರೋದ್ರಿಂದ ಎಲ್ಲರೂ ಶೀಘ್ರವಾಗಿ ದಯಮಾಡಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಆಗ ಶಿವನು ತನ್ನ ವಾಹನವಾದ ವೃಷಭನ ಮೇಲೆ ಆಸೀನನಾಗಿ ಜಯ ಜಯಕಾರಗಳೊಂದಿಗೆ ವಿವಾಹ ಮಂಟಪದ ಕಡೆಗೆ ಹೊರಡ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಅವನ ಜೊತೆಯಲ್ಲಿ ಹೊರಡ್ತಾರೆ. ವಿವಾಹ ಮಂಟಪದ ದ್ವಾರದಲ್ಲಿ ಹಿಮಾಲಯನು ಅವನ ಪರಿವಾರದವರೆಲ್ಲರೂ ನಿಂತು ಶಿವನನ್ನು ಇತರರನ್ನು ಆದರದಿಂದ ಸ್ವಾಗತಿಸ್ತಾರೆ. ಅನಂತರ ಎಲ್ಲರೂ ಪೀಠಗಳಲ್ಲಿ ಆಸೀನರಾಗ್ತಾನೆ. ಆಮೇಲೆ ಬ್ರಹ್ಮನು, ವಿಷ್ಣು, ಶಿವನನ್ನ ಒಳಗೆ ಕರೆದುಕೊಂಡು ಬರ್ತಾರೆ. ಒಳಗೆ ಪಾರ್ವತಿಯು ವೇದಿಕೆಯ ಮೇಲೆ ಕುಳಿತಿರ್ತಾಳೆ. ಗರ್ಗನು ಪುಣ್ಯವಾಚನ ಮಾಡ್ತಾ ಪಾರ್ವತಿಯ ಅಂಜಲಿಯಲ್ಲಿ ಅಕ್ಕಿಯನ್ನು ಕೊಟ್ಟು ಅಕ್ಷತೆಯಿಂದ ಶಿವನನ್ನ ಪೂಜಿಸು ಅಂತ ಹೇಳ್ತಾನೆ. ನಂತರ ಪಾರ್ವತಿಯು ಭಕ್ತಿಯಿಂದ ಶಿವನನ್ನ ಪೂಜಿಸ್ತಾಳೆ. ಪಾರ್ವತಿಯು ಶಿವನನ್ನ ಸತ್ಕರಿಸಿದ ನಂತರ ಶಿವನು ಲೌಕಿಕ ವಿಧಿಯನ್ನು ಅನುಸರಿಸಿ ಪಾರ್ವತಿಯನ್ನು ಪೂಜಿಸ್ತಾನೆ. ಪರಸ್ಪರ ಪೂಜಾದಿಗಳನ್ನು ಮಾಡಿದ ನಂತರ ಲಕ್ಷ್ಮಿಯೇ ಮೊದಲಾದ ದೇವತಾ ಸ್ತ್ರೀಯರು ಶಿವ ಪಾರ್ವತಿಯರಿಗೆ ಆರತಿಯನ್ನು ಮಾಡುತ್ತಾರೆ. ಈ ಕ್ರಮವೆಲ್ಲವೂ ಮುಗಿದ ಮೇಲೆ ಗರ್ಗಾಚಾರ್ಯರು ಮೇನಾದೇವಿಯನ್ನ ಹಿಮಾಲಯನನ್ನ ಕರೆದು ಕನ್ಯಾದಾನದ ಏರ್ಪಾಟನ್ನು ಮಾಡ್ತಾರೆ. ವಸ್ತ್ರಾಭರಣಗಳಿಂದ ಅಲಂಕೃತಳಾದಂಥ ಮೇನೆ ಪತಿಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ತಾಳೆ. ಅನಂತರ ಹಿಮಾಲಯನು ಚಂದನಾದಿ ಸುಗಂಧ ದ್ರವ್ಯಗಳಿಂದಲೂ ವಸ್ತ್ರಾಭರಣಗಳಿಂದಲೂ ವರನ ಪೂಜೆಯನ್ನು ಮಾಡ್ತಾರೆ. ವರಪೂಜಾ ಕ್ರಮದ ನಂತರ ಬ್ರಾಹ್ಮಣರು ತಿಥಿವಾರಾದಿಗಳನ್ನ ಮಂತ್ರಪಟ ಮಾಡತೊಡಗ್ತಾರೆ. ಅನಂತರ ವರ್ಣ ಗೋತ್ರದ ವಿಚಾರ ಹೇಳಬೇಕಾಗಿ ಬರುತ್ತೆ. ಹಿಮಾಲಯನು ಶಂಕರನ ಕುರಿತು, ಶಂಕರ, ದಯವಿಟ್ಟು ನಿನ್ನ ಗೋತ್ರವನ್ನ, ಪ್ರವರವನ್ನ, ಕುಲವನ್ನ, ವೇದ ಶಾಖೆಗಳ ಹೆಸರುಗಳನ್ನ ಹೇಳಬೇಕು ಅಂತ ಕೇಳ್ತಾನೆ. ಲೀಲಾಮಯನಾದ ಶಿವಂಗೆ ಹೋಗುತ್ತೆ. ಅವನು ಏನೂ ಹೇಳಲಾರ್ದವನಾಗಿ ನಿಂತ್ಬಿಡ್ತಾನೆ. ದೇವಾದಿ ದೇವತೆ ಎಲ್ಲರೂ ಶಿವನ ಮುಖವನ್ನೇ ನೋಡ್ತಾ ಇರ್ತಾರೆ. ಆಗ ಅಲ್ಲಿಯೇ ಇದ್ದ ನಾರದರು ಹಿಮಾಲಯನ ಕುರಿತು, ಗಿರಿರಾಜ, ನೀನು ಅಜ್ಞಾನ ವಶನಾಗಿ ಈ ರೀತಿ ಹೇಳ್ತಾ ಇದ್ಯಾ. ಜಗತ್ತಿನ ಸ್ವಾಮಿಯಾದ ಶಂಕರನ ಗೋತ್ರವನ್ನ ಕೇಳೋದುಂಟೆ. ಇದು ನಿಜವಾಗಿಯೂ ಹಾಸ್ಯಾಸ್ಪದವಾದದ್ದು. ಅವನ ಗೋತ್ರವನ್ನ ಸಾಕ್ಷಾತ್ ವಿಷ್ಣುವೇ ಅರಿಯನು. ಬ್ರಹ್ಮವು ಅವಿದಿತನಾಗಿಯೇ ಇದ್ದಾನೆ. ಹೀಗಿರುವಾಗ ನೀನು ಕೇಳಬಹುದಾ? ನಿನ್ನ ಪುತ್ರಿಯಾಗಿ ಅವತರಿಸಿರುವ ಜಗನ್ಮಾತೆ ಅವತರಿಸೋದ ಕಾರಣದಿಂದ ನೀನು ಇವತ್ತು ಶಿವನನ್ನ ಪ್ರತ್ಯಕ್ಷ ರೂಪದಲ್ಲಿ ನೋಡ್ತಾ ಇದೆಯಾ. ವಾಸ್ತವದಲ್ಲಿ ಶಿವನಿಗೆ ರೂಪವೆಂಬುದೇ ಇಲ್ಲ. ಈತ ನಿರ್ಗುಣ, ನಿರಾಕಾರ, ನಿರ್ವಿಕಾರ, ಪರಾತ್ಪರಾದ ಪರಬ್ರಹ್ಮ, ಕುಲಗೋತ್ರ ನಾಮಾದಿಗಳಿಂದ ಬಂಧಿತನಾದಂಥ ಮರ್ತ್ಯ ಅಲ್ಲಪ್ಪ. ಸಾಕ್ಷಾತ್ ಮಹಾರುದ್ರನೇ ನಿನ್ನ ಮುಂದೆ ಕೂತ್ಕೊಂಡಿದ್ದಾನೆ. ನಿನ್ನ ಇಚ್ಛೆಯನ್ನು ಅನುಸರಿಸಿ ಸಾಕಾರನಾಗಿದ್ದಾನೆಯೇ ಹೊರತು ಅವನು ನಿರ್ಗುಣ, ನಿರಾಕಾರ, ಪರಂಜ್ಯೋತಿ ಆಗಿದ್ದಾನೆ. ಪಾರ್ವತಿಯ ಘೋರವಾದ ತಪಸ್ಸಿನ ಕಾರಣದಿಂದ ಇವತ್ತು ಅವನು ನಿನ್ನ ಅಳಿಯನಾಗಿದ್ದಾನೆ. ವಾಸ್ತವದಲ್ಲಿ ಶಿವನ ಗೋತ್ರ ಕುಲ ನಾಮಗಳೆಲ್ಲ ಕೇವಲ ನಾದ ಮಾತ್ರವಾಗಿದೆ. ಶಿವನು ನಾದಮಯ. ಶಿವ ಮೊಟ್ಟ ಮೊದಲು ಅವತರಿಸಿದಾಗ ನಾದವೇ ಮೊದಲು ಉತ್ಪನ್ನವಾಗಿದ್ದು. ಆದ್ದರಿಂದ ಈಗ ನಿಶಂಕೆಯಿಂದ ಮುಂದಿನ ಮಂಗಳ ಕಾರ್ಯವನ್ನು ನೆರವೇರಿಸಪ್ಪ ಅಂತ ಹೇಳ್ತಾನೆ. ನಾರದರ ಮಾತುಗಳಿಂದ
ಹಿಮಾಲಯನ ಅಜ್ಞಾನ ತೊಲಗಿ ಹೋಗುತ್ತೆ. ಆನಂದದಿಂದ ಆತ ತನ್ನ ತತ್ಸಂಬಂಧ ಮಂತ್ರವನ್ನು ಪಠಿಸ್ತಾ ಕನ್ಯಾದಾನವನ್ನು ಮಾಡ್ತಾನೆ. ಆತ ಪಾರ್ವತಿಯ ಕರ ಕಮಲವನ್ನು ಶಿವನ ಕೈಯಲ್ಲಿಟ್ಟು ಆನಂದ ಪುಲಕಿತನಾಗ್ತಾನೆ. ಶಿವನು ಮಂತ್ರಪಠಣವನ್ನು ಮಾಡುತ್ತಾ ಪಾರ್ವತಿಯ ಕೈ ಹಿಡಿತಾನೆ. ಆಮೇಲೆ ಇತರರು ಮಂತ್ರಗಳನ್ನು ಪಠಿಸ್ತಾರೆ. ಪಾರ್ವತಿ ಆನಂದಪೂರ್ಣ ಹೃದಯದಲ್ಲಿಯೇ ಶಿವನ ದರ್ಶನವನ್ನು ಮಾಡ್ತಾಳೆ. ಪಾರ್ವತಿ ಕಲ್ಯಾಣದ ಈ ಸಂದರ್ಭ ತ್ರಿಲೋಕಗಳಿಗೂ ಮಹತ್ವಪೂರ್ಣವಾಗಿರುತ್ತೆ. 3 ಲೋಕಗಳಲ್ಲೂ ಜಯ ಜಯಕಾರಗಳಾಗುತ್ತವೆ. ಗಂಧರ್ವ ದೇವತೆಗಳ ಆದಿಯಾಗಿ ಆನಂದದಿಂದ ನೃತ್ಯವನ್ನು ಮಾಡ್ತಾರೆ. ವಿವಾಹದ ನಂತರ ಗಿರಿರಾಜನು ವರದಕ್ಷಿಣೆ ರೂಪದಲ್ಲಿ ಅಸಂಖ್ಯಾತ ರತ್ನಾಭರಣಗಳನ್ನು, ಅಸಂಖ್ಯ ಗೋವುಗಳನ್ನು, ಕುದುರೆ, ಆನೆ ಮೊದಲಾದ ಪ್ರಾಣಿಗಳನ್ನ ಕೊಡ್ತಾನೆ. ಋಷಿ ಮುನಿಗಳು ಶಿವ ಪಾರ್ವತಿಯರನ್ನ ಹರಿಸ್ತಾರೆ. ಎಲ್ಲ ಕಡೆ ಮಂಗಲ ನಿನಾದ ಝೇಂಕರಿಸತ್ತೆ. ಈ ವಿಧಿಗಳೆಲ್ಲ ಆದ ನಂತರ ವಿವಾಹದ ಮುಂದಿನ ಲೌಕಿಕ ಕ್ರಮಗಳು ಆಗತ್ವೆ. ಅಭಿಷೇಕಾದಿಗಳಾಗಿ ಧ್ರುವ ದರ್ಶನವನ್ನ ದಂಪತಿಗಳಿಗೆ ಮಾಡುತ್ತಾರೆ. ಆ ನಂತರದಲ್ಲಿ ಶಿವ ಪಾರ್ವತಿಯರು ಸಿಂಹಾಸನದ ಮೇಲೆ ಆಸೀನರಾಗ್ತಾರೆ. ಶಿವನು ಬ್ರಹ್ಮನಿಗೆ ಪೂರ್ಣ ಪಾತ್ರ ದಾನವನ್ನ ಮಾಡ್ತಾನೆ. ಆಚಾರ್ಯರಿಗೆ ಗೋದಾನ ಮಾಡ್ತಾನೆ. ಉಳಿದ ಬ್ರಾಹ್ಮಣರೆಲ್ಲರಿಗೂ ಶಿವನ ಸುವರ್ಣ ನಾಣ್ಯಗಳನ್ನ ದಾನ ಮಾಡಿ ಎಲ್ಲರನ್ನ ತೃಪ್ತಿಗೊಳಿಸ್ತಾನೆ. ಈ ರೀತಿ ಶಿವ ಪಾರ್ವತಿಯರ ವಿವಾಹವಾಗುತ್ತೆ. ಶಿವನು ಕೆಲವು ದಿನಗಳು ಹಿಮಾಲಯನಲ್ಲಿಯೇ ಇದ್ದು ಅನಂತರ ಪಾರ್ವತಿಯನ್ನ ಕರೆದುಕೊಂಡು ತನ್ನ ಪರಿವಾರ ಸಮೇತ ಕೈಲಾಸಕ್ಕೆ ಬಿಜಯಂಗುಡು ಮಾಡ್ತಾನೆ. ಈಗ ಮುಂದಿನ ಕಾರ್ಯ ತಾರಕಾಸುರನ ವಧೆಗೆ ಪ್ರಧಾನವಾಗಿರುತ್ತೆ. ವಿರಾಗಿಯಾಗಿರುವಂಥ ಶಿವ ಆದಿಶಕ್ತಿಯಾದ ಪಾರ್ವತಿಯನ್ನ ವಿವಾಹವಾಗ್ತಾನೆ. ಹೀಗಿರುವಾಗ ಶಿವನ ಆಜ್ಞಾನುಸಾರವಾಗಿ ಗಂಗಾದೇವಿಯು ತಾರಕ ಶತ್ರುವನ್ನ ಸೃಷ್ಟಿಸ್ತಾಳೆ. ಈ ರೀತಿ ಸೃಷ್ಟಿಸಿದಂತಹ ಭವ್ಯ ಶಕ್ತಿ ಪುಂ ಶಿಶುವಾಗಿ ಶೋಭಿಸುತ್ತೆ. ಆ ಶಿಶುವನ್ನ ಕೃತ್ತಿಕೆಯೇ ಮೊದಲಾದ 6 ಜನ ಸ್ತ್ರೀಯರು ಬಹಳ ಮಮತೆಯಿಂದ ಸಾಕಿದ್ರು. 6 ಜನರು ಒಟ್ಟಿಗೆ ಆ ಮಗುವಿನ ಮುಖವನ್ನು ನೋಡಲು ಕಾತರದಿಂದಿದ್ರು. ಎಂದೇ ಆ ಆದಿಶಕ್ತಿಯ ಸಂತಾನವಾದ ಆ ಶಿಶುವಿಗೆ 6 ಮುಖಗಳುಂಟಾಗುತ್ತವೆ. ಎಂದೇ ಆ ಮಗುವಿಗೆ ಷಣ್ಮುಖ ಕಾರ್ತಿಕೇಯ ಅಂತ ಹೆಸರಾಗತ್ತೆ. ಅನಂತರದಲ್ಲಿ ಶಿಶುವನ್ನ ಶಿವ ಪಾರ್ವತಿಯರಿಗೆ ಕೊಂಡೊಯ್ತಾರೆ. ಪಾರ್ವತಿಯು ಶಿಶುವನ್ನು ಕಂಡು ಪ್ರಸನ್ನ ಚಿತ್ತಳಾಗ್ತಾಳೆ. ಅತ್ಯಂತ ಮಮತೆಯಿಂದ ಮಗುವನ್ನು ಮುದ್ದಿಸಿ ಅವನಿಗೆ ಜಗನ್ಮಾತೆಯಾದ ಪಾರ್ವತಿಯು ತಾರಕನ ವಧೆಯ ಸರ್ವಶಕ್ತಿಯನ್ನು ದಯಪಾಲಿಸ್ತಾಳೆ. ಶಕ್ತಿ ಪುತ್ರನಾದ ಷಣ್ಮುಖನಲ್ಲಿ ಪರಾಂಬೆಯ ಶಕ್ತಿಯೇ ವರ್ಧಿಸಿ ಅವನು ಅಗ್ನಿಯಂತೆ ಪ್ರಕಾಶಮಾನನಾಗ್ತಾನೆ. ದೇವತೆಗಳು ಕುಮಾರನನ್ನ ಮುಂದಿಟ್ಟುಕೊಂಡು ತಾರಕಾಸುರನ ಮೇಲೆ ದಂಡೆತ್ತಿ ಹೋಗ್ತಾರೆ. ತಾರಕಾಸುರನಿಗೆ ಈ ವಿಷಯ ತಿಳಿದು ಅವನು ಕೂಡ ತನ್ನ ಅಸಂಖ್ಯಾತ ವೀರರೊಂದಿಗೆ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿ ಬಂದಿರ್ತಾನೆ. ಯುದ್ಧವು ಪ್ರಾರಂಭವಾಗುತ್ತೆ. ತಾರಕಾಸುರನು ಅತ್ಯಂತ ವೀರಾವೇಶದಿಂದ ಕಾದಾಡೋದಕ್ಕೆ ಶುರು ಮಾಡ್ತಾನೆ. ಅವನ ವೀರತೆಯನ್ನು ಕಂಡು ದೇವತೆಗಳೆಲ್ಲರೂ ಹೆದರಿ ಕಂಗೆಡ್ತಾರೆ. ಆಗ ವೀರಭದ್ರನು ನುಗ್ಗಿ ಬಂದು ತಾರಕಾಸುರನ ಮೇಲೆ ಬೀಳ್ತಾನೆ. ಬ್ರಹ್ಮನ ವರಪ್ರಸಾದದಿಂದ ಪೂರ್ಣನಾದ ಆತನನ್ನ ವಿಷ್ಣು ಏನು ಮಾಡೋಕ್ಕಾಗೋದಿಲ್ಲ. ತಾರಕಾಸುರನು ವಿಷ್ಣುವಿನ ಚಕ್ರವನ್ನೇ ಪುಡಿ ಮಾಡ್ತಾನೆ. ಆಗ ಷಣ್ಮುಖನು ಅಂಬಿಕೆಯನ್ನ ನೆನೆಸ್ಕೊಂಡು ಆದಿಶಕ್ತಿಯಿಂದ ಪ್ರೇರಿತನಾಗಿ ತಾರಕಾಸುರನ ಮೇಲೆ ಯುದ್ಧಕ್ಕೆ ನಡೀತಾನೆ. ಈರೋರು ಪರಸ್ಪರ ವೀರಾವೇಶದಿಂದ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಈರ್ವರ ಯುದ್ಧವನ್ನು ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹೀಗಿರುವಾಗ ಒಮ್ಮೆಲೆ ಗಾಳಿ ಬೀಸುವುದು ಮಂದವಾಗುತ್ತೆ. ಸೂರ್ಯಪ್ರಭೆ ಮ್ಲಾನವಾಗುತ್ತೆ. ಭೂಮಿ ಕಂಪಿಸಿ ಹೋಗುತ್ತೆ. ಪರ್ವತಗಳು ಅಲುಗಾಡ್ಬಿಡುತ್ತವೆ. ಇದೇ ಸಮಯದಲ್ಲಿ ಕುಮಾರನು ಆದಿಶಕ್ತಿಯಿಂದ ಶಕ್ತಿಪೂರ್ವವಾಗಿದ್ದಂಥ ಶಕ್ತ್ಯಾಯುಧದಿಂದ ತಾರಕಾಸುರನ್ನ ಹೊಡಿತಾನೆ. ತಕ್ಷಣ ತಾರಕಾಸುರನ ದೇಹ ಸಹಸ್ರ ಕಣಗಳಾಗಿ ಬಿದ್ದು ದೇವತೆಗಳು ಆನಂದದಿಂದ ಜಯ ಜಯ ಜಯಕಾರವನ್ನ ಮಾಡ್ತಾರೆ. ದುಷ್ಟ ಸಂಹಾರದಿಂದ 3 ಲೋಕಗಳಲ್ಲೂ ಶಾಂತಿ ನೆಲೆಸುತ್ತೆ. ಜಗದಂಬೆ ಸಂತೋಷನನ್ನು ನಲ್ತಾಳೆ. ಜಗನ್ಮಾತೆಯಾದ ಪಾರ್ವತಿ ಚರಿತ್ರೆಯಲ್ಲಿ ಪಾರ್ವತಿಯ ಅವತಾರವಾದ ಈ ಕಥೆ ಬಹಳ ಪವಿತ್ರವಾದದ್ದು. ಶಿವ ಪಾರ್ವತಿಯರ ವಿವಾಹದ ಕಥೆಯನ್ನ ಶಿವ ಪಾರ್ವತಿಯರನ್ನು ನೆನೆದು ಯಾರು ಪ್ರತಿದಿನವೂ ಪಠಿಸ್ತಾರೋ, ಯಾರು ಹೇಳ್ತಾರೋ, ಯಾರು ಈ ಕಥೆಯನ್ನು ಕೇಳ್ತಾರೋ ಅವರು ಖಂಡಿತವಾಗಿಯೂ ಶಿವಲೋಕವನ್ನು ಹೊಂದುತ್ತಾರೆ. ಇದರಿಂದ ಸಮಸ್ತ ವಿಘ್ನಗಳು ದೂರವಾಗಿ ರೋಗಾದಿಗಳೆಲ್ಲವೂ ಮಾಯವಾಗಿ ಹೋಗುತ್ತವೆ. ಈ ದೇವಿ ಚರಿತ್ರೆಯಿಂದ ಸ್ವರ್ಗ, ಯಶಸ್ಸು, ಆಯಸ್ಸು, ಪುತ್ರ ಪೌತ್ರಾದಿಗಳು ಪ್ರಾಪ್ತಿಯಾಗುತ್ತವೆ. ಇದು ಇಹದ ಭೋಗಕ್ಕೂ ಕಾರಣವಾದ ಪವಿತ್ರ ಚರಿತ್ರೆ ಆಗಿದೆ. ಈ ಶುಭ ಚರಿತ್ರೆಯನ್ನು ಓದೋದ್ರಿಂದ ಕೇಳೋದ್ರಿಂದ ಅಪಮೃತ್ಯುವಿನ ಭಯವಿರೋದಿಲ್ಲ. ಪರಮ ಶಾಂತಿಯು ಲಭಿಸುತ್ತೆ. ಸಮಸ್ತ ದುಸ್ವಪ್ನಗಳು ನಾಶವಾಗಿ ಬುದ್ಧಿ ವಿವೇಕಗಳು ವೃದ್ಧಿಗೊಳ್ಳುತ್ತವೆ. ಶಿವ ಪಾರ್ವತಿಯರ ಈ ಪುಣ್ಯಚರಿತ್ರೆಯ ಶ್ರವಣದಿಂದ ಸಕಲ ಕಾರ್ಯಗಳೂ ಕೈಗೂಡುತ್ತವೆ. ಇಲ್ಲಿಗೆ ಈ ಪಾರ್ವತಿ ಕಲ್ಯಾಣವೆಂಬ ಈ ಕತೆ ಮುಕ್ತಾಯವಾಗುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ.
ಓಂ ನಮಃ ಶಿವಾಯ. ಓಂ ಪರಮಶಿವಾಯ. ಓಂ ಶಿವಪಾರ್ವತಿಯೇ ನಮಃ. ಮಂಗಳಂ ಗುರುಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಮಂಗಳಂ ಗುರುಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಕಾಲ ಭೈರವಗೆ, ಕಾಳಿ ದುರ್ಗಿಗೆ, ಶೃಂಗೇರಿಪುರದಲ್ಲಿ ವಾಸವಾಗಿರುವ ಶಿವೆ ಸರಸ್ವತಿಗೆ. ಮಂಗಳಂ ಗುರುಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಆರತಿ ಬೆಳಗುವೆನೋ ಶ್ರೀ ಗುರು ಭಾರತಿ ತೀರ್ಥರಿಗೆ, ಶೃಂಗೇರಿಪುರದಲ್ಲಿ ವಾಸವಾಗಿರುವ ಚೆಲುವ ಜನಾರ್ದನಗೆ. ಮಂಗಳಂ ಗುರುಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ.